ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಎಸ್.ವಿ. ಬಾಲಸುಬ್ರಹ್ಮಣ್ಯಂ ಅವರು ಇದ್ದಾರೆ. ಎಸ್.ವಿ. ಬಾಲಸುಬ್ರಹ್ಮಣ್ಯಂ ಅವರು ಮೈಸೂರಿನವರು, ಕಾನೂನು ಸಲಹೆಗಾರರು. ಬಿಕಾಂ ಪದವಿ ನಂತರ ವಿವಿಧ ಕಂಪನಿಗಳಲ್ಲಿ ಆಡಿಟರ್ ಆಗಿ ಅಕೌಂಟೆಂಟ್, ಸ್ಟೋರ್ ಕಾಸ್ಟಿಂಗ್ ನಲ್ಲಿ ಕೆಲಸ ಮಾಡಿದರು. ಅನಂತರ ಮರದ ಕರಕುಶಲ ವಸ್ತುಗಳು, ಅಗರಬತ್ತಿ ತಯಾರಿಯ ಉದ್ಯಮ ನಡೆಸಿದರು. ಈಗ ಕಾನೂನು ಸಲಹೆಗಾರರಾಗಿ ಸ್ವಯಂ ವಾದ ಮಂಡನೆಯಲ್ಲಿ ವಿವಿಧ ಊರುಗಳ ಅಮಾಯಕ ಕಕ್ಷಿದಾರರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಶಾಂತಿನಿಕೇತನ ಕಾನೂನು ಸೇವಾ ಸಮಿತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಬಾಲಸುಬ್ರಹ್ಮಣ್ಯಂ ಅವರು ಕಾನೂನು ಪದವೀಧರರಲ್ಲ, ಆದರೆ ಜಟಿಲ ಕೇಸುಗಳು ಬಂದಾಗ ಸಂಬಂಧಿಸಿದ ಕಾನೂನನ್ನು ಓದಿ ಸಾಮಾನ್ಯ ಪರಿಜ್ಞಾನದಿಂದ ಅದನ್ನು ಮರು ವ್ಯಾಖ್ಯಾನಿಸಬಲ್ಲವರು. ಬಹುಶಃ ಜಡ್ಡುಗಟ್ಟಿರುವ ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿಯ ಹೊಸತನ ತರುವುದು ಈಗಿನ ಅಗತ್ಯ. ಸ್ವಾಮಿ ವಿವೇಕಾನಂದರು ನಿಮಗೆ ಹೊಸದಾಗಿ ಶಿಕ್ಷಣ ಕಲಿಯುವ ಅವಕಾಶವಿದ್ದರೆ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ, ನಾನು ಮೊದಲು ಏಕಾಗ್ರತೆ ಕಲಿಯುತ್ತೇನೆ, ಆಮೇಲೆ ನನಗೆ ಬೇಕಾದ ವಿಷಯ ಆರಿಸಿಕೊಂಡು ಅದನ್ನು ಅಧ್ಯಯನ ಮಾಡುತ್ತೇನೆ ಎಂದರು. ಬೇಡದ ವಿಷಯಗಳನ್ನು ನಿಗದಿತ ಪಠ್ಯಕ್ರಮದ ಅಡಿ ಕಲಿಯುತ್ತಾ ಪರೀಕ್ಷೆಗಳನ್ನು ಪಾಸು ಮಾಡುವುದು ನಿಜವಾಗಿ ಅಗತ್ಯವೇ ಎಂದು ಶಿಕ್ಷಣ ತಜ್ಞರು ಯೋಚಿಸಬೇಕು. ಇದು ಕಾನೂನು ಕ್ಷೇತ್ರಕ್ಕೂ ಅನ್ವಯ. ನ್ಯಾಯದಾನದಲ್ಲಿ ಅತಿಯಾದ ವಿಳಂಬ, ಅಪರಾಧಿಗಳಿಗೆ ಶಿಕ್ಷೆಯೇ ಆಗದಿರುವುದು, ಸಮಾಜಕ್ಕೆ ನ್ಯಾಯ ವ್ಯವಸ್ಥೆ ಸ್ಪಂದಿಸದಿರುವುದು, ಇವನ್ನೆಲ್ಲ ನ್ಯಾಯ ವ್ಯವಸ್ಥೆಯೇ ಸರಿಪಡಿಸಿಕೊಳ್ಳಬಲ್ಲುದೇ? ಉತ್ತರಿಸಬಲ್ಲವರು ಯಾರು? ಸ್ವಯಂ ವಾದ ಮಂಡನೆ ನ್ಯಾಯದಾನದಲ್ಲಿನ ಜಟಿಲತೆಗಳನ್ನು ಹೇಗೆ ನಿವಾರಿಸಬಲ್ಲದು ಎಂದು ಶ್ರೀ ಬಾಲಸುಬ್ರಹ್ಮಣ್ಯಂ ವಿವರಿಸಲಿದ್ದಾರೆ. ನಮಸ್ಕಾರ ಬಾಲಸುಬ್ರಹ್ಮಣ್ಯಂ ಅವರೇ. ನಮಸ್ಕಾರ ಸರ್. ನೀವೇ ನಿಮ್ಮ ಕೇಸನ್ನು ನಡೆಸಿಬಿಟ್ಟು ಜಯಶೀಲರಾಗಿದ್ದುದನ್ನು ಗಮನಿಸಿದ ಇತರರು ಇದೇ ರೀತಿಯ ಕೇಸುಗಳಲ್ಲಿ ನಿಮ್ಮ ಸಹಾಯ ಪಡೆಯಲು ಆರಂಭಿಸಿದರು. ವಾಣಿಜ್ಯ ಕ್ಷೇತ್ರದಿಂದ ಕಾನೂನು ಕ್ಷೇತ್ರಕ್ಕೆ ಬದಲಾಯಿಸಲು ನಿಮಗೆ ಕಷ್ಟವಾಗಲಿಲ್ವೇ? ಇಲ್ಲ, ಕಷ್ಟ ಆಗಲಿಲ್ಲ ಸರ್ ನನಗೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಒಂದು ಹೋರಾಟದ ಮನೋಭಾವ ಬೆಳ್ಕೊಂಡಿತ್ತು. ಸತ್ಯ ಅನ್ನೋ ಒಂದು ಸಬ್ಜೆಕ್ಟ್ ಸಿಕ್ಬಿಟ್ರೆ ನಾನು ಅದ್ರ ಬಗ್ಗೆ ನಾನು ನ್ಯಾಯ ಪಡ್ಕೊಳ್ತಾ ಇದ್ದೆ. ನಮ್ಮ ಮನೆ ಕುಟುಂಬದ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ. ನಿಮ್ಮ ಕೇಸ್ ಯಾವುದು? ಎಲ್ಲಿ ಸರ್? ಅದೇ ನೀವೇ? ಅದು ಮಂಡ್ಯದಲ್ಲಿ ಒಬ್ಬ ಲಾಯರೇ ನನ್ನ ಮೇಲೆ 4 ಲಕ್ಷ ರೂಪಾಯಿದು ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಅವರು. ಅವರಿಗೆ ನಾನು ಕಾನೂನು ರೀತಿಯೇ ನಮ್ಮ ಬ್ಯಾಂಕ್ ಮೂಲಕನೇ ಪೇಮೆಂಟ್ ಮಾಡಿದ್ದೆ. ಆದರೂ ಸಹಿತ ಆ ಲಾಯರು ಅಲ್ಲಿ ಲೋಕಲ್ ಇಲ್ಲಿಟ್ರೇಟು ಫಾರ್ಮರ್ಸ್ ಜೊತೆ ಆಟ ಆಡ್ದಂಗೆ ಸ್ವಲ್ಪ ನನಗೆ ಎದುರಿಸೋದು ಮಾಡೋದು, ಅದು ಮಾಡ್ತೀನಿ ಇದು ಮಾಡಿ ಎದುರಿಸ್ತಾ ಇದ್ರು. ಆ ಟೈಮಲ್ಲಿ ಹೇಳಿದೆ, ನಾನು ಮೂಲ ನಂದು ಮೈಸೂರು, ನ್ಯಾಷನಲ್ ಲೆವೆಲ್ ಇಂಡಸ್ಟ್ರಿಯಲಿಸ್ಟ್ ನಾನು ಹ್ಯಾಂಡಿಕ್ರಾಫ್ಟ್ಸಲ್ಲಿ. ನನ್ನ ಮೇಲೆ ಚಾಲೆಂಜ್ ಏನಾದ್ರು ಮಾಡ್ತು ಅಂತಂದರೆ ಅದಕ್ಕೆ ನಾನು ಸರಿಯಾದ ಬದಲು ಕೊಡೋಕ್ಕೆ ರೆಡಿ ಇದ್ದೀನಿ, ಹುಷಾರಾಗಿರು ಅಂತ ನಾನು ಅವ್ನಿಗೆ ಹೇಳಿದ್ದೆ ಸರ್. ಆಗ ಅವನು ಒಂಥರ ಚಾಲೆಂಜ್ ಆಗಿ ತೊಗೊಂಡು ಸ್ವಲ್ಪ ಹೊಡೆದಾಟಗಳಾಗಿತ್ತು, ಆದರೂ ನಾನು ಅದ್ರ ಬಗ್ಗೆ ಎದುರ್ಕೊಳ್ಳಿಲ್ಲ. ನಾನು ಅದಕ್ಕೇನು ಬದಲು ಕೊಡಬೇಕು ಕೊಟ್ಟಿದ್ದೆ. ಆಮೇಲೆ ಕೋರ್ಟಲ್ಲಿ ಆ ಕೇಸ್ನ ಫೈಲ್ ಮಾಡಿದ್ರು 4 ಲಕ್ಷ ರೂಪಾಯಿದು. ಆ ವಿಷಯದಲ್ಲಿ ಅದೊಂದು ಸಂಬಂಧ ಪಡೆದೇ ನನ್ನ ಹೆಸರಲ್ಲಿ ಕೆಲಸ ಮಾಡಿದ್ರು. ಅವ್ನು ನಮ್ಮ ಮನೇಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇದ್ದ ಕಾಂಟ್ರಾಕ್ಟ್ರು. ಅವನು ಇವರಿಗೆ ನಾನು ಎಂಟ್ರಾಗಬೇಕಂತಾಗಿತ್ತು. ಸರಿ, ಆ ಕೇಸಲ್ಲಿ 3.5 ವರ್ಷ ಲೋಕಲ್ ಲಾಯರು ಕೊಟ್ಟಿದ್ದೆ ನಾನು. ತದನಂತರ ನಾನು ಯಾಕೋ ಅವ್ರು ಮಾಡ್ತಾ ಇರೋ ರೀತಿ, ಲಾಯರ್ಗಳು ಒಳ್ಳೊಳ್ಳೆ ಅಡ್ಜಸ್ಟ್ಮೆಂಟ್ಗಳು ಇವೆಲ್ಲ ನಾನು ನೋಡ್ಕೊಬಿಟ್ಟಿದ್ದೆ. ಕೋರ್ಟ್ ಇನ್ನೊಂದು ಔಟ್ ಎಲ್ಲ ಏನು ಅಂತ ನಂಗೆ ಗೊತ್ತಾಗ್ಬಿಟ್ಟಿತ್ತು. ಆ ಟೈಮ್ನಲ್ಲಿ ಕೆಲವು ಜಡ್ಜ್ಗೆ ಡೈರೆಕ್ಟಾಗಿ ತಿಳಿಸಿ ನಾನು ಪರ್ಮಿಷನ್ ಸೆಲ್ಫ್ ಅಡ್ವೊಕೇಸಿ ಕೊಡಿ, ಪ್ರಾವಿಷನ್ ಅಂಡರ್ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಅಂತ ಇರೋದ್ರಿಂದ ನಾನೇ ವಾದ ಮಾಡ್ತೀನಿ, ಲಾಯರ್ ಇವರೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡಿದ್ದಕ್ಕೆ ಗಣ ನ್ಯಾಯಾಧೀಶರು ನನಗೆ ಅದಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ಇದು ಕಾನೂನು ಕ್ರಮಗಳೆಲ್ಲ ತುಂಬ ಲೇಟ್ ಆಗುತ್ತೆ. ಹೌದು ಹೌದು, ಲಾಯರ್ಗಳೇ ಕಾರಣ ಸರ್. ಸುಮ್ಮನೆ ಡೇಟ್ಸ್ ತೊಗೊಳ್ತಾರೆ ಇವ್ರು. ಕೇಸ್ ತೊಗೋಬೇಕಾದ್ರೇ ನಿನಗೆ ಎಷ್ಟು ವರ್ಷಕ್ಕವರೆಗೂ ಕೇಸ್ ಎಳಿಬೋದು ಅಂತ ಕೇಳ್ಕೊಂಡೇ ತೊಗೋತಾರೆ ಸರ್ ಇವರು. ಆಮೇಲೆ ನ್ಯಾಯ ಸಿಗಲೇಬೇಕಾದವ್ರು ಇರ್ತಾರಲ್ಲ, ಅವ್ರು ನೊಂದೋಗ್ಬಿಟ್ಟಿರ್ತಾರೆ. ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಅವರು ಯೋಚನೆ ಮಾಡಿದರೆ ಈ ತಕರಾರು ಮಾಡೋ ಕ್ಲೈಂಟ್ಸು ಮತ್ತು ಲಾಯರ್ ಇವ್ರು ಏನು ಮಾಡಿಬಿಡ್ತಾರೆ, ಟೈಮ್ ವೇಸ್ಟ್ ಮಾಡಿಸೋದಕ್ಕೇ ಈ ಪ್ಲ್ಯಾನ್ ಮಾಡ್ತಾರೆ. ಇಲ್ಲದೇ ಇರೋ ರೀಸನ್ಸ್ ಕೊಟ್ಟು ಡೇಟ್ಸ್ ತೊಗೋತಾ ಇರ್ತಾರೆ. ಆಮೇಲೆ ಕ್ಲೈಂಟ್ಸ್ನ ಕೋರ್ಟ್ಗೆ ಬರೋದಿಲ್ಲ, ನೀನು ಡೇಟ್ಸ್ ತೊಗೊಂಡಿದ್ದೀನಿ, ನಿಂಗೆ ಹಂಗೆ ಹೇಳಿದ್ದೀನಿ ಹಿಂಗೆ ಹೇಳಿದ್ದೀನಿ ಅಂತ ಬರೀ ಮಾತಲ್ಲಿ ಹೇಳ್ತಾ ಇರ್ತಾರೆ ಹೊರತು ಅಲ್ಲಿ ಪ್ರಾಕ್ಟಿಕಲಾಗಿ ಏನೂ ನಡೆದೇ ಇರೋದಿಲ್ಲ. ಇವೆಲ್ಲ ನಾನು ಕೋರ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಜಡ್ಜ್ಗಳು ಮಾಡಲೇಬೇಕಾಗತ್ತೆ. ಆದರೆ ಜಡ್ಜ್ಗಳು ಮಾಡೋದೇ ಅಲ್ಲ, ಅವ್ರಿಗೇನೋ 3 ವರ್ಷದವರೆಗೂ ಒಂದು ಕೋರ್ಟಲ್ಲಿ ಇರಬೇಕು ಅನ್ನೋದೊಂದು ಟೈಮ್ ಇರ್ತದೆ. 3 ವರ್ಷ ಆಗಿಬಿಟ್ರೆ ಅವ್ರು ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಆಮೇಲೆ ಆ ಟ್ರಾನ್ಸ್ಫರ್ ಆಗಿಬಿಟ್ಟಾಗ ತಿರ್ಗಾ ಜಡ್ಜ್ ಬಂದು ಅದನ್ನು ಎಲ್ಲ ರೆಫರ್ ಮಾಡಿ ಇವರೊಂದು ಮೆಂಟಲಿ ರೆಡಿ ಆಗೋದ್ರೊಳಗಡೆ ಇನ್ನೂ ಟೈಮ್ ತೊಗೋತಾ ಇರುತ್ತೆ. ಇದನ್ನು ಕೆಲವು ಮನಿ ಮೈಂಡೆಡ್ಡು ಮತ್ತು ಲಿಟಿಗೆಂಟ್ ಲಾಯರ್ಸು ಅಡ್ವಾಂಟೇಜ್ ತೊಗೋತಾ ಇರ್ತಾರೆ ಸರ್. ಇದು ನಡೀತಾ ಇರೋದು ಇವತ್ತಿನ ಪರಿಸ್ಥಿತಿಯಲ್ಲಿ ನಿಜ ಇದು.
ಅದು ಹೇಗೆ ನೀವು ವಾದ ಮಾಡಿ ಗೆದ್ರಿ? ವಾದ ಮಾಡಿ ಗೆದ್ದೆ ಅಂತಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡಿದ್ದೆ. ಈ ನಂದು 138, 139 ಅಂತ ಸೆಕ್ಷನ್ಸ್ ಇದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟು. ಸರಿ ಇರೋದ್ರಲ್ಲಿ ನೋಡೋಣ ಅಂತ ನನಗೆ ಸೆಲ್ಫ್ ಅಡ್ವೊಕೇಸಿಗೆ ನಮ್ಮ ಜಡ್ಜ್ ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದ ತಕ್ಷಣ ಅವ್ರಿಗೆ ಮೊದಲು ಸೆಲ್ಯೂಟ್, ಯಾಕಂದರೆ ನನಗೆ ಅವರೇ ಬಂದಿರೋದು. ನ್ಯಾಯಾಧೀಶರಲ್ಲಿ 90% ನ್ಯಾಯವಾಗಿರ್ತಾರೆ ಸರ್. ಈ ನ್ಯಾಯವಾದಿಗಳೇ ಇವ್ರು ಕೊಡೋ ವಾದ ಆಗಿದ್ದದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಒಂದೊಂದ್ಸರಿ ರಾಂಗ್ ಜಡ್ಜ್ಮೆಂಟ್ಗಳು ಬಂದ್ಬಿಡ್ತಾ ಇದೆ. ಅವಾಗ ನನಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನನಗೆ 3 ವರ್ಷ ಯಾರೋ ಆ ಲೋಕಲ್ ಒಬ್ಬ ಲಾಯರ್ ನಡೆಸ್ತಾ ಇದ್ದಿದ್ದು. ನನಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನೆಕ್ಸ್ಟ್ ನನಗೆ ಕ್ರಾಸ್ ಮಾಡೋ ಅವಕಾಶ ಸಿಕ್ಬಿಡ್ತು. ಆರೋಪಿಯಿಂದಲೇ ಕ್ರಾಸ್ ಮಾಡೋಕ್ಕೆ ಅವಕಾಶ ಸಿಕ್ತು. ನಾನು ಅವಾಗ ಆರೋಪಿ ಸ್ಥಾನದಲ್ಲಿದ್ದೆ. ಬಟ್ ಆರೋಪಿ ಸ್ಥಾನದಲ್ಲಿದ್ದರೂ ನಾನು ಹಿಂದ್ಗಡೆ ನಿಂತ್ಕೋತಾ ಇರಲಿಲ್ಲ. ನಾನು ಜಡ್ಜ್ ಹತ್ರನೇ ಬಂದು ನಿಂತ್ಕೋತಾ ಇದ್ದೆ. ನೀವು ಮಾತಾಡೋದನ್ನು ಕೇಳೋದಿಲ್ಲ, ನಾನು ಕೇಳಿಸ್ಬೇಕು ಅಂತ ಧೈರ್ಯವಾಗಿ ಹೇಳಿ ನಿಂತ್ಕೋತಾ ಇದ್ದೆ. ಆಗ ನಾನು ಕ್ರಾಸ್ ಮಾಡೋ ಅವಕಾಶ ಬಂತು. ನಂದು ಕ್ರಾಸ್ ಮಾಡೋ ಶೈಲಿ ಈ ಮಾಮೂಲಿ ರೆಗ್ಯುಲರ್ ಲಾಯರ್ಸ್ ಮಾಡೋ ಶೈಲಿಗೆ ತೀರಾ ವಿಭಿನ್ನವಾಗಿತ್ತು. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಕ್ರಾಸ್ ಮಾಡ್ತಾರೆ ಅಂತ. ನಾನು ಕ್ರಾಸ್ ಮಾಡಿದ ಶೈಲಿಗೆ ನನಗೆ ಸುಳ್ಳು ಕೇಸ್ ಹಾಕಿದ್ದ ಸಂಬಂಧಪಡದೇ ಇರೋನು ಯಾವುದಕ್ಕೂ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಆಗ ಇಡೀ ಕೋರ್ಟ್ ಹಾಲೆಲ್ಲ ನೋಡ್ತು. ಆಮೇಲೆ ಜಡ್ಜು ಕೇಳಿದ್ರು, ನೀವು 138, 139 ಎಲ್ಲ ಈ ಥರ ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ನೀವೇನು ಓದಿದ್ದು ಅಂತ ಕೇಳಿದ್ರು. ನಾನು LLB ಒಂದು ಓದಿಲ್ಲ ಅಂತಂದೆ ನಾನು. ಮತ್ತೆ ಇದು ಹೆಂಗೆ, ಯಾವ ರೀತಿ ನೀವು ಇದೆಲ್ಲ ತಿಳ್ಕೊಂಡಿದ್ದೀರಾ ಅಂದರು. ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು 4 ವರ್ಷದ LLBನ ನನ್ನ ಕೇಸ್ಗೆ ಎಷ್ಟು ಬೇಕೋ ನಾನು ತಿಳ್ಕೊಬಿಟ್ಟಿದ್ದೀನಿ. ಅದು ರೆಫರೆನ್ಸ್ ನಾನು ಪ್ರಿಂಟ್ಔಟ್ ತೆಗೆದಿದ್ದೀನಿ. ಹೌ ಯು ಸೇಫ್ ಫ್ರಮ್ ಸೆಕ್ಯೂರಿಟಿ ಚೆಕ್ ಅಂತ ಒಂದು ರೆಫರೆನ್ಸ್ ತೆಗೆದಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದಿಸ್ ಅಂತ ಅಂದ್ಬಿಟ್ಟು ನಾನು ಜಡ್ಜ್ ಕೊಟ್ಟೆ. ನಾನು ಅವತ್ತಿನ ದಿನ ಅರುಣ್ ಜೇಟ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಇಂಡಿಯಾಗೆ. 19 ಲಕ್ಷ ಚೆಕ್ ಬೌನ್ಸ್ ಕೇಸ್ಗಳಿದೆ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ 19 ಲಕ್ಷ ಚೆಕ್ ಬೌನ್ಸ್ ಕೇಸಲ್ಲಿ 99% ಆಲ್ಮೋಸ್ಟ್ ಆಲ್ ಲಿಟಿಗೆಂಟ್ ಲಾಯರ್ಸು, ಪ್ರೈವೇಟ್ ಫೈನಾನ್ಷಿಯರ್ಸ್ ಸೇರಿಕೊಂಡು ಮಾಡ್ತಾ ಇರೋ ಕೇಸ್ಗಳೇ ಇದ್ದಿದೆ ಹೊರತು ನ್ಯಾಯವಾಗಿ ಇರೋವಂಥದ್ದು ಬ್ಯಾಂಕ್ದಾಗಲಿ ಇನ್ನೊಂದು ಯಾವುದೋ ಕರೆಕ್ಟಾಗಿ ಅಮೌಂಟ್ ಬರ್ಸ್ಕೊಂಡಿದ್ರಲ್ಲಾಗಲಿ ಆ ಥರದ ಕೇಸ್ ಇರಲಿಲ್ಲ ಇದು. ಆವಾಗ ನಾನು ಜಡ್ಜಿ ಹೇಳಿದೆ, ನೀವು ಇಲ್ಲಿ ನನ್ನ ವಿಷಯದಲ್ಲಿ ನೀವು ಜಡ್ಜ್ಮೆಂಟ್ ಕೊಟ್ಟರೆ ಈ ಥರ ಮಿಸ್ಯೂಸ್ ಆಗ್ತಾ ಇರೋದು ಥರ ವಿಷಯ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮಿಸ್ಯೂಸ್ ಆಗ್ತಾ ಇದೆ. ಮಿಸ್ಯೂಸ್ ಯಾಕೆ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಕಂಟೆಂಟ್ ಆಫ್ ದ ಚೆಕ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಚೆಕ್ ಅಕೌಂಟ್ಸ್ ಹೋಲ್ಡರೇ ಬರೆದಿರಬೇಕು. ಬರೆದಿದ್ರೆ ಮಾತ್ರ ಅದು 138ಗೆ ಬರೋದು. 139 ಅಂತಂದರೆ ಖಾಲಿ ಚೆಕ್ನ ಅಕೌಂಟ್ ಹೋಲ್ಡರ್ ಸತ್ತೋಗ್ಬಿಟ್ಮೇಲೆ, ಆಫ್ಟರ್ ಅಕೌಂಟ್ ಹೋಲ್ಡರ್ಸ್ ಡೆತ್ ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್. ಬಿಫೋರ್ ಡೆತ್ ಅದು ಪ್ರೆಸೆಂಟ್ ಮಾಡಬಾರ್ದು ಅಂತ ಒಂದು ಕಾನೂನಿದೆ. ಅಥವಾ ಫೈನಾನ್ಷಿಯಲಿ ವೀಕ್ ಆಗೋಗ್ಬಿಡ್ಬೇಕು ಅಥವಾ ಮೆಡಿಕಲಿ ಅನ್ಫಿಟ್ ಆಗ್ಬಿಡ್ಬೇಕು. ಆವಾಗ ವಾರಸ್ದಾರನ ಹತ್ರಕ್ಕೆ ಹೋಗಿ ನಿಮ್ಮಪ್ಪ ಸಾಲ ಮಾಡಿದ್ದ ಕೊಟ್ಟಿಲ್ಲ, ನೀವು ಕೊಡ್ತೀಯ ಅಂತ ಕೇಳಬೇಕು. ಆವಾಗ ಮಾತ್ರ ಸೆಕ್ಯೂರಿಟಿ ಚೆಕ್ ಅದು. ಇವನು ಎಲ್ಲ ಮೆಂಟಲಿ ಎಲ್ಲ ಫೈನಾನ್ಷಿಯಲಿ ಎಲ್ಲ ಇದ್ದಾಗ ಅದು ಸೆಕ್ಯೂರಿಟಿ ಚೆಕ್ ಅಂತ ಆಗಲ್ಲ, ಇವನೇ ಸೆಕ್ಯೂರಿಟಿ ಇರ್ತಾನೆ ಅದ್ರ. ಅದು 139 ಆ್ಯಕ್ಟ್ಗೆ ಬರುತ್ತದು. ಆ 139 ಆ್ಯಕ್ಟ್ಗೆ ಮಾಡೋ ಅಂಥದ್ದನ್ನೆಲ್ಲ ಇವರು 138ಗೆ ಮಿಸ್ಯೂಸ್ ಮಾಡ್ತಾ ಇದ್ರು. ಇದು ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಇದನ್ನ ವಿಷಯ ತಿಳ್ಕೊಂಡ್ಮೇಲೆ ಜಡ್ಜ್ಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆಮೇಲೆ ಈ ಬೇಸಿಸ್ ಮೇಲೆ ಏನೂ ಮಾಡೋಕ್ಕಾಗಲಿಲ್ಲ ಅವರು. ನೆಕ್ಸ್ಟ್ ನನಗೆ ಅದು ಟೈಮ್ ಆಯಿತು. ನಾನು ಕೇಳೋ ಕ್ವಶನ್ಸ್ ಎಲ್ಲ ಅವ್ರಿಗೆ ಯಾವುದಕ್ಕೂ ಆನ್ಸರ್ ಮಾಡೋಕ್ಕಾಗಲಿಲ್ಲ. ನಾನು ಲೀಗಲಾಗಿ ಏನು ಮಾತಾಡಬೇಕು ಅದು ಹೇಳಿದ್ದೆ. ಆಮೇಲೆ ಬೇಸ್ಡ್ ಆನ್ ಟ್ರೂತ್, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಏನಿತ್ತು ಅದ್ರ ಮೇಲೂ ನಾನು ಅವ್ರು ಕರೆಕ್ಟಾಗಿ ಮನದಟ್ಟು ಮಾಡಿದ್ದೆ. ಆದರೆ ನಂದು ನಿಜವಾದ ಕತೆ ಏನಾಗಿತ್ತು ಅಂತಂದರೆ, ನಾನು ರೆಗ್ಯುಲರ್ ಐ ಆಮ್ ಎ ಪ್ರೊಫೆಷನಲಿ ಟ್ರಾವೆಲರ್, ಬಿಸ್ನೆಸ್ಸಲ್ಲಿ ಥ್ರೂಔಟ್ ಇಂಡಿಯಾ ನಾ ಟ್ರಾವೆಲರು. ನಾನು ರೆಗ್ಯುಲರಾಗಿ ಎಲ್ಲ ಕಡೆ ರೌಂಡ್ ಹೊಡಿತಾ ಇದ್ದೆ. ಇವನು ಯಾವತ್ತು ನಂಗೆ ದುಡ್ಡು ಕೊಟ್ಟಿದ್ದಾನೆ ಅನ್ನೋ ಡೇಟಲ್ಲಿ ನಾನು ಎಲ್ಲಿದ್ದೆ ಅನ್ನೋದನ್ನು ನಾನು ಡೈರಿ ಹುಡುಕ್ದಾಗ ನಾನು ಹುಬ್ಳಿ ಫೆಡರೇಷನ್, ಖಾದಿ ಫೆಡರೇಷನ್ ಆಫೀಸಲ್ಲಿದ್ದೆ. ನಾನು ನಾನು ಅವತ್ತು ಸಪ್ಲೈ ಮಾಡಿದ್ದು, ಅಲ್ಲಿ ಪೇಮೆಂಟ್ ವೋಚರ್ ತೊಗೊಂಡಿದ್ದು ಅದ್ರದ್ದೆಲ್ಲ ರೆಕಾರ್ಡ್ ಇತ್ತು. ಅಲ್ಲಿ ಗೆಸ್ಟ್ ಹೌಸಲ್ಲಿ ಉಳ್ಕೋತೀನಿ ಹೋದಾಗೆಲ್ಲ. ಅಲ್ಲಿ ಇನ್ ಆ್ಯಂಡ್ ಔಟ್ ರಿಜಿಸ್ಟ್ರಲ್ಲಿ ನನ್ನ ಹೆಸರಲ್ಲಿ ನೋಟ್ ಆಗಿತ್ತು. ಅಲ್ಲಿ ಸೆಕ್ರೆಟರಿ ಹತ್ರನೂ ಅಕ್ನಾಲೇಜ್ಮೆಂಟ್ ಸರ್ಟಿಫೈ ಮಾಡಿಸ್ಕೊಂಡಿದ್ದೆ, ವಾರ್ಡನ್ ಅವ್ರ ಹತ್ರನೂ ಸರ್ಟಿಫೈ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಅದನ್ನು ನಾನು ಮೊದಲೇ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ, ಸಿಕ್ಕಿರೋ ಅವಕಾಶನ ಬೇರೆ ಮುಗ್ಧ ಜನರು ಅವರು ಇವ್ರಿಗೂ ಈ ಥರ ಚೆಕ್ ಇದರಲ್ಲಿ ಸಿಗಾಕೊಂಡು ಸಾಯ್ತಾ ಇದ್ದಾರಲ್ಲ. ಅದರಲ್ಲೂ ಮಂಡ್ಯ ಬಂದು ಅಗ್ರಿಕಲ್ಚರಲ್ ಬೆಲ್ಟು, ಭಾಳ ಜನ ಸೂಸೈಡ್ ಮಾಡ್ಕೋತಾ ಇದ್ರು ಈ ಸಾಲದ ವಿಷಯದಲ್ಲಿ. ಇವರೆಲ್ಲ ಸಾಯ್ತಾ ಇದ್ದಿದ್ದು ಈ ಥರದ ಒಂದು ಕೇಸ್ಗಳು ಸಿಗಾಕೊಂಡೇ ಹೊರತು ಬ್ಯಾಂಕ್ ಕೇಸ್ಗಳಿಂದ ಯಾರೂ ಸಾಯ್ತಾ ಇರಲಿಲ್ಲ. ಅವ್ರೇನು ತೊಂದರೆ ಕೊಡ್ತಿರಲಿಲ್ಲ, ರಿಕವರಿ ಮಾಡೋರು, ಟೈಮ್ ಕೊಡೋರು, ಅಗ್ರಿಕಲ್ಚರ್ ಲ್ಯಾಂಡ್ ಅಷ್ಟು ಈಸಿಯಾಗಿ ಯಾರು ಸೇಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಥರ ಕೆಲವು ಲಾಯರ್ಸು ಮತ್ತು ಪ್ರೈವೇಟ್ ಫೈನಾನ್ಷಿಯರ್ಸ್ ಕೊಡ್ತಾ ಇರೋ ಟಾರ್ಚರಿಂದ ಇವ್ರನ್ನ ಕಾಪಾಡೋಕ್ಕೋಸ್ಕರನೇ ನನ್ನ ಹತ್ರ ಇದ್ದಿದ್ದು ಟ್ರೂತ್ನ ನಾನು ಫೈನಲ್ ಆಗಿ ಇಟ್ಕೊಂಡೆ ಇದನ್ನು. ಆಮೇಲೆ ಅದು ಹೇಳದ್ಮೇಲೆ ನೆಕ್ಸ್ಟು ನಾನು ಹೀರಿಂಗೇ ಬರಲಿಲ್ಲ. ಲಾಯರು ಅವರಿವರೇ ಮೀಟಿಂಗ್ ಮಾಡಿ ಮಟ್ಬಿಟ್ಟು ಸೆಟ್ಲ್ಮೆಂಟ್ ಆಗೋಯ್ತು ಅಂತ ನೆಕ್ಸ್ಟ್ ಹಿಯರಿಂಗ್ ಡೇಟ್ಲ ಬರ್ಕೊಟ್ಬಿಟ್ರು. ನಾನು ದುಡ್ಡು ಕೊಟ್ಬಿಟ್ಟಿದ್ದೆ ಅಂತ ಬರ್ಕೊಟ್ಬಿಟ್ಟು ಹೊಡೋಗ್ಬಿಟ್ರು. ಅದನ್ನು ನೋಡಿ ಜನ ಅಲ್ಲಿ ಲೋಕಲಲ್ಲಿ, ಅಣ್ಣ ನನಗೂ ಕಾಪಾಡಿ ಮಟ್ಟಿ ಅಂತಂದರು. ಅವ್ರನ್ನ ಕಾಪಾಡೋಕ್ಕೆ ಹೋಗಿ ಅದು ಫೇಸ್ಬುಕ್ ಬಾಲು ಬಾಲಿ ಅನ್ನೋ ಕ್ಯಾಪ್ಷನಲ್ಲಿ ನಾನು
ಲೀಗಲ್ ಇನ್ಫಾರ್ಮೇಷನ್ಸು ಜನಗಳು ಕೊಡ್ತಾ ಬಂದೆ ನಾನು. ಜನಗಳು ಎದುರುಬೇಡಿ, ಯಾವುದೇ ಸತ್ಯ ಅನ್ನೋದನ್ನ ಕೋರ್ಟಿಗೆ ತಿಳಿಸಿದ್ರೆ ನ್ಯಾಯ ಸಿಕ್ಕತ್ತೆ. ಸತ್ಯ ಯಾವತ್ತೂ ಸಾಯಲ್ಲ, ನ್ಯಾಯ ಯಾವತ್ತೂ ಸಾಯಲ್ಲ. ನೀವು ದಯವಿಟ್ಟು ಈ ಕೋರ್ಟು, ಲಾಯರು, ಜಡ್ಜು ಈ ವಿಷಯದಲ್ಲಿ ಎದುರ್ಕೋಬೇಡಿ. ಸತ್ಯನ ಯಾವ ಥರ ಜಡ್ಜಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡಕ್ಕೆ ರೆಡಿ ಇದ್ದೀನಿ. ನಾನು ಗೆದ್ದಿದ್ದೀನಿ. ದಯವಿಟ್ಟು ಎದುರ್ಕೋಬೇಡಿ, ಯಾವುದೇ ಅನಾಹುತಕ್ಕೆ ಮಾಡ್ಕೊಳ್ಬೇಡಿ ಅಂತ ನಾನು ಲೀಗಲ್ ಇನ್ಫಾರ್ಮೇಷನ್ಸು ಫೇಸ್ಬುಕ್ಕಲ್ಲಿ ಕೊಡ್ತಾ ಬಂದೆ. ಅದೇ ರೀತಿ ನಾನು ಯಾವ್ಯಾವ ಊರಿಗೆ ಹೋಗ್ತಿದ್ದೆ ನನ್ನ ಬಿಸ್ನೆಸ್ಸಲ್ಲಿ, ಆ ಊರಿಂದ ಎಲ್ಲ ಕೇಸ್ಗಳು ಬರ್ತಿತ್ತು. ಅಲ್ಲಲ್ಲೇ ಲೋಕಲಲ್ಲಿ ಇರೋ ಫ್ರೀ ಲೀಗಲ್ ಲಾಯರು ಮತ್ತು ಕೆಲವು ಲಾಯರ್ನ ಪರಿಚಯ ಮಾಡಿಕೊಂಡು ನನ್ನ ಸ್ಟೈಲಲ್ಲಿ ನನ್ನ ಒಂದು ರೆಫರೆನ್ಸಲ್ಲಿ ಕೊಟ್ಟು ಅಲ್ಲಿ ಕೇಸ್ಗಳು ಗೆಲ್ಲಿಸ್ತಾ ಬಂದೆ. ಅದನ್ನು ರೈಟ್ ನ್ಯೂಸ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ಲು ಮೈಸೂರವ್ರು ಕರೆದು ನೀವು ಯಾವ ಥರ ಈ ಥರ ಕೊಡೋಕ್ಕೆ ಸಾಧ್ಯ ಅಂತೇಳಿ ನನಗೆ ಇಂಟರ್ವ್ಯೂ ತೊಗೊಬಿಟ್ರು. ಒಂದು 13-14 ಎಪಿಸೋಡ್ ತೊಗೊಂಡಿದ್ದಾರೆ ಅವರು. ಅದರಲ್ಲಿ ಬಂದು ನಾನು ಇಂಟರ್ವ್ಯೂ ಕೊಟ್ಟಿದ್ದು ಇವತ್ತು ಇಡೀ ವರ್ಲ್ಡ್ ಹೊರಟೋಗ್ಬಿಟ್ಟಿದೆ. ಅದು ಎಲ್ಲೆಲ್ಲಿ ಕನ್ನಡಿಗರದಾರಲ್ಲಿ ಔಟ್ ಆಫ್ ವರ್ಲ್ಡ್ ಎಲ್ಲ ಹೋಗಿದೆ. ಇಂಗ್ಲೆಂಡು, ವೆಸ್ಟ್ ಆಫ್ರಿಕಾ, ಅಮೇರಿಕಾ ಇಂದ ಎಲ್ಲ ನನಗೆ ಕೇಸ್ಗಳು ಬಂದಿದೆ. ಇಲ್ಲಿ ಲೋಕಲ್ ಕನ್ನಡದವ್ರು ಅಲ್ಲೋಗಿ ಸೆಟ್ಲ್ ಆಗಿರೋರು. ಆಮೇಲೆ ಮಿಲ್ಟ್ರಿ ಬಾರ್ಡರ್ ಏರಿಯಾದಲ್ಲಿರೋ ಸೈನಿಕರೆಲ್ಲ ಫೋನ್ ಮಾಡಿದ್ದಾರೆ, ನಮ್ದು ಈ ಥರ ರಿಸ್ಪಾಂಡ್ ಇದೆ, ಇಲ್ಲೆಲ್ಲ ನಿಮ್ಮ ವೀಡಿಯೋಗಳು ನೋಡಿದ್ದೀವಿ ಅಂತ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಸಖತ್ತಾಗಿ ವೈರಲ್ ಆಗಿಬಿಟ್ಟಿರೋದ್ರಿಂದ ಅದು ಇವತ್ತಿಗೂ ಕೇಸ್ ಬರ್ತಿದೆ. ಅದು ಹೋದ ವರ್ಷ 1.5 ವರ್ಷದಿಂದ ನವಂಬರಲ್ಲಿ ನನಗೆ ಅದು ವಿಡಿಯೋ ವೈರಲ್ ಆಗಿದ್ದು. ಚೆಕ್ ಬೌನ್ಸ್ ಕೇಸ್ಗಳು ಎಲ್ಲ ಆಲ್ಮೋಸ್ಟ್ ಆಲ್ ಟೈಪ್ಸ್ ಆಫ್ ಕೇಸಸ್ ಸರ್. ಯಾವ್ದು ಪೋಕ್ಸೋನೇ ಬಿಟ್ಟಿಲ್ಲ. ಪೋಕ್ಸೋನೇ ಗೆಲ್ಸಿದ್ದೀನಿ. ಒಬ್ಬ ತುಮಕೂರು ಒಂದು, ಅದು ವೈರಲ್ ಆಗಿದೆ. ಅದು ಹೆಂಗೆ ಗೆಲ್ಸಿದ್ದೀನಿ ಏನು ಅಂತ ಎವಿಡೆನ್ಸ್ನ ಯಾವ ಥರ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಬೇಕು, ಆಮೇಲೆ ಲಾಯರ್ಗಳಿಗೆ ಅವಕಾಶ ಕೊಡ್ದೇನೆ ನೀವು ಹೆಂಗೆ ಪ್ರೆಸೆಂಟ್ ಮಾಡಬೇಕು. ಕ್ಲೈಂಟು ನಿಮ್ಮ ಸತ್ಯ ನೀವು ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ. ಅದು ಇನ್ನೊಬ್ರು ದೇವರೇ ಬಂದರೂ ಸಹಿತ ದೇವ್ರ ಮೂಲಕ ಹೇಳ್ಕೊಂಡ್ರು ಅದು ಅಡಿಷನು ಮತ್ತು ಡಿಲೀಷನ್ ಆಗಿಬಿಟ್ಟಿರ್ತದೆ ಎಷ್ಟೋ ಪಾಯಿಂಟ್ಸು. ನೀವು ಮಾತ್ರ ಹೇಳಕ್ಕೆ ಸಾಧ್ಯ ಅಂತೇಳಿ ಆಗ್ಬಿಡುತ್ತೆ. ನಿಮ್ಮ ಸತ್ಯ ನೀವು ಹೇಳ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಕ್ಲೈಂಟ್ಸೇ ನೇರವಾಗಿ ಜಡ್ಜ್ಗೆ ಹೇಳಬೇಕು, ಅಥವಾ ಜಡ್ಜು ನೇರವಾಗಿ ಕ್ಲೈಂಟ್ಸನ್ನು ಕೇಳಿದ್ರೆ ಮಾತ್ರನೇ ಇವತ್ತಿನ ಪರಿಸ್ಥಿತಿ ಸರಿಯಾಗಕ್ಕೆ ಸಾಧ್ಯ. ಸಂಪೂರ್ಣವಾಗಿ ಲಾಯರ್ಗಳು ನಂಬೋದ್ರಿಂದ ಮಾತ್ರ ಸಾಧ್ಯನೇ ಇಲ್ಲ ಅನ್ನೋದು ಇವತ್ತಿಗೂ ಪ್ರೂವ್ ಆಗ್ತಿದೆ. ಇವತ್ತು ಬರ್ತಿರೋರೆಲ್ಲ ಕೇಸ್ಗಳೆಲ್ಲ ನನಗೆ ಅದೇ ರೂಟಲ್ಲೇ ಬರ್ತಾ ಇದೆ. ಅದು ಮುಂಚೆನೇ ಇದು ಮಾಡಬೇಕಾ, ವಕೀಲರನ್ನ ಇಟ್ಕೊಳ್ಳಲ್ಲ, ನಾನೇ ವಾದ ಮಾಡ್ತೀನಿ ಅಂತ? ಹೌದು, ಅದ್ರ ಬಗ್ಗೆ ಸ್ಟಾರ್ಟಿಂಗ್ ತೊಗೋಬೇಕಾಗತ್ತೆ. ಅವ್ರ ಐಡಿಯಾಗಳು ಗೊತ್ತಿರಲ್ಲ. ಇವಾಗ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ, ಇಡೀ ರಾಜ್ಯ ಮತ್ತು ಹೊರಗಡೆ ಎಲ್ಲನೂ ಪಾರ್ಟಿ ಇನ್ ಪರ್ಸನ್ಗೆ ನಾನು ರೆಡಿ ಮಾಡ್ತಾ ಇರೋದ್ರಿಂದ ನನಗೆ ಕೌನ್ಸಿಲಿಂಗ್ ಬಂದ್ಬಿಡ್ತಾರೆ. ಎಲ್ಲಿದ್ರು ಯಾವ್ಯಾವ ಊರಿಗೆ ಹೋಗ್ತೀನಿ ಅಂದರೆ ಅಲ್ಲಲ್ಲೇ ಸ್ಟೇಟಸಲ್ಲಿ ನೋಡಿ ಅಲ್ಲಲ್ಲೇ ಬಂದ್ಬಿಡ್ತಾರೆ. ಮಂಡ್ಯದಲ್ಲಿ ನಾನು ಇವಾಗ ಸದ್ಯದಲ್ಲಿ ಮಂಡ್ಯ ನಿವಾಸಿ ಆಗಿರೋದ್ರಿಂದ ಅಲ್ಲೂ ಬ್ರಾಂಚ್ ಆಫೀಸ್ ಇದೆ. ಮೈಸೂರಲ್ಲಿ ಮೂಲ ಇರೋದ್ರಿಂದ ಇಲ್ಲೂ ಬ್ರಾಂಚ್ ಆಫೀಸ್ ಇದೆ. ಬೆಂಗಳೂರಲ್ಲಿ 2 ಕಡೆ ಮಾಡಿಕೊಟ್ಟಿದ್ದಾರೆ. ಬಿಜಾಪುರದಲ್ಲಿ ಓಪನ್ ಆಗಿದೆ. ಆಮೇಲೆ ಈ ಥರ 3 ಡಿಸ್ಟ್ರಿಕ್ಟ್ಗೆ ಒಂದೊಂದು ಸೆಂಟ್ರಲ್ ಕೌನ್ಸಿಲಿಂಗ್ ಆಫೀಸ್ ಮಾಡಿದ್ದೀವಿ. ಎಲ್ಲ ಕಡೆಯಿಂದನೇ ಕೇಸಸ್ ಬರುತ್ತೆ. ನಾನು ಮಾತಾಡ್ಬಿಟ್ಟು ಅವರಿಗೆ ಅಲ್ಲಿ ಸ್ಟೇಟ್ಮೆಂಟ್ ರೆಡಿ ಮಾಡಿ ಒಂದು ಅಪ್ಲಿಕೇಶನ್ ತೊಗೊಳ್ಳಿ ಅಂತ ಅವರಿಂದ ಅಪ್ಲಿಕೇಶನ್ ತೊಗೋತೀವಿ. ಅಂದರೆ ಇಲ್ಲಿ ವಕಾಲತ್ತಲ್ಲ, ಅವರೇನೇ ಇದನ್ನು ಕೊಡಬೇಕು? ಹೌದು, ನಾವೇ ಮೆಮೊ ರೆಡಿ ಮಾಡ್ತೀವಿ. ಕ್ಲೈಂಟ್ಸ್ ಹೆಸರಲ್ಲಿ ಮೆಮೊ ರೆಡಿ ಮಾಡ್ತೀವಿ. ನಾನೇ ಸ್ವಂತವಾಗಿ ವಾದ ಮಾಡಲು ಮಾನಸಿಕವಾಗಿ ಸಿದ್ಧನಾಗಿದ್ದೀನಿ. ಪ್ಲಸ್ ಕಾನೂನು ತಿಳುವಳಿಕೆ, ಕಾನೂನು ಜ್ಞಾನ ಇದ್ದ ಲಾಯರು ನಮ್ಗೆ ಕೊಟ್ಟಿರಲಿಲ್ಲ. ಆಮೇಲೆ ನಾವು ಹೇಳಿರೋ ಸತ್ಯನ ಕರೆಕ್ಟಾಗಿ ಇವರು ಕೋರ್ಟ್ಗೆ ತಿಳಿಸಿರಲಿಲ್ಲ. ಆದ್ದರಿಂದ ನನಗೆ ತೊಂದರೆ ಆಗ್ತಿತ್ತು. ಇಟ್ಟಿದ್ರು ಆಗತ್ತೆ. ಈಗ ಫ್ರೆಶ್ ಕೇಸ್ ಬರೋರಿಗೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೌದು, ಇಲ್ಲಿವರೆಗೂ ನನಗೆ ಬರೀ ಸೋತೋಗ್ಬಿಟ್ಟಿರೋರು, ನೊಂದು ನೂಟ್ಲಾಗ್ಬಿಟ್ಟಿರೋ ಕ್ಲೈಂಟ್ಸ್ ಕೇಸಸ್ ಬರ್ತಿತ್ತು. ಈಗೀಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಫ್ರೆಶ್ ಕೇಸಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಫ್ರೆಶ್ ಕೇಸ್ ಬಂತು ಅಂದರೆ ನಾನು ಕೆಲವು ಲಾಯರ್ ಇಟ್ಕೊಂಡಿದ್ದೀನಿ. ಪ್ರಾಮಾಣಿಕವಾಗಿರೋ ಲಾಯರ್ ಇದ್ದಾರೆ. LLB ಓದ್ತಾ ಇದ್ದಾಗ ನನ್ನ ಫೇಸ್ಬುಕ್ ಫಾಲೋವರ್ ಆಗಿರೋರೆಲ್ಲ ಇದ್ದಾರೆ. ಅವ್ರು ಈಗ LLB ಮುಗಿಸ್ಬಿಟ್ಟು ಈಗ ನನ್ನ ಜೊತೆಗೆ ಬಂದಿದ್ದಾರೆ. ಅವರು ಎನ್ರೋಲ್ ಆಗಿಲ್ಲ, ಹಾಗೂ ಎನ್ರೋಲ್ ಮಾಡಿಸಿ ಮಟ್ಟಿ ಅವ್ರನ್ನ ನಾನು ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವು ಹಳೆ ಸೀನಿಯರ್ ಲಾಯರೆಲ್ಲ ನಂಬ್ಕೊಂಡು ಏನೋ ಹೆಲ್ಪ್ ತೊಗೊಂಡು ಅಂತ ಹೋಗಿದೆ. ಅವರು ನನ್ನ ಹಿಂದೆ ಕ್ಲೈಂಟ್ಸ್ ದುಡ್ಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನ್ನ ಕಂಪ್ಲೇಂಟ್ಸ್ ಬರ್ತಿತ್ತು. ಮತ್ತು ನನ್ನ ರೂಟಲ್ಲಿ ಹೋಗ್ತಿಲ್ಲ ಅನ್ನೋದು ಕ್ಲೈಂಟ್ಸ್ ಅಬ್ಜೆಕ್ಷನ್ ಬಂದ ತಕ್ಷಣ ಅಂತ ಸೀನಿಯರ್ ಲಾಯರ್ಗಳೆಲ್ಲ ತೆಗೆದುಬಿಟ್ಟಿದ್ದೀನಿ. ಸುಮಾರು 60 ಜನ ಲಾಯರ್ ತೆಗೆದಾಕ್ಬಿಟ್ಟಿದ್ದೀನಿ ನಾನು. ಕೆಲವು ಲಿಟಿಗೆಂಟ್ ಲಾಯರ್ಸು 63 ಜನ ಲಾಯರ್ ಮೇಲೆ ಬಾರ್ ಕೌನ್ಸಿಲಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಂದು ಯಾವುದೇ ಕೇಸಸ್ ಬಂದರೂ ಸಹಿತ ಧಾರವಾಡ, ಉತ್ತರ ಕರ್ನಾಟಕ ಆದರೆ ಧಾರವಾಡ ಹೈಕೋರ್ಟು ಮತ್ತು ಗುಲ್ಬರ್ಗಾ ಬ್ರಾಂಚ್ನ ಜುಡಿಷಿಯಲ್ ರಿಜಿಸ್ಟ್ರಾರ್ ಕಂಪ್ಲೇಂಟ್ ಕೊಡ್ತೀನಿ ಈ ಥರ ಇದೆ ಅಂದ್ಬಿಟ್ಟು ಅಂತ. ನಮ್ಮ ಮೈಸೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ PRO ಕಂಪ್ಲೇಂಟ್ ಕೊಡ್ತೀನಿ ಸರ್. ಕಂಪ್ಲೇಂಟ್ ಕೊಟ್ಟು ಆ ಕಾಪಿನ ತಂದು ಕನ್ಸರ್ನ್ ಕೋರ್ಟಿಗೆ ಕೊಡ್ತೀನಿ ನಾನು. ಕೇಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ವಿಧಾನ? ಫಸ್ಟು ಒಂದು ವಕಾಲತ್ತು, ಅದು ವಕಾಲತ್ತು ಬದಲಿ ಇವರೇ ಸೆಲ್ಫ್ ಮಾಡ್ಕೊಳ್ತಾರೆ. ಆಮೇಲೆ ಇವರು ದೂರದಾರರೇ ಆಗಲಿ ಅಥವಾ ಎದುರುದಾರರೇ ಆಗಲಿ ಒಂದು ಡ್ರಾಫ್ಟ್ ಅಂತ ಇರುತ್ತೆ. ಆ ಡ್ರಾಫ್ಟನ್ನು ಸಬ್ಮಿಟ್ ಮಾಡ್ತೀರ. ಹೌದು, ಅದು ವಾದ ಮಾಡೋರಾದರೆ ಅದು ವಾದಿಗಳ
ಹೌದೌದು ಅದರ ಪ್ರತಿವಾದ ಮಾಡೋರಾದ್ರೆ ಅದಕ್ಕೆ ರಿಯಾಕ್ಷನ್ ಹೌದು ಪೆಟಿಷನ್ ಅಂಡ್ ಸ್ಟೇಟ್ಮೆಂಟ್ ಅಬ್ಜೆಕ್ಷನ್ ಅದನ್ನ ಇದು ಮಾಡ್ಲಿಕ್ಕೆ ನೀವೇನಾದರೂ ಸರ್ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಏನೀಗ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಡ್ತೀನೋ ಅದ್ರ ಮೇಲ್ಗಡೆನೆ ಕೇಸ್ಗಳು ನಡೀತಾ ಇರೋದು. ಫಸ್ಟ್ ಡ್ರಾಫ್ಟೇ ನೀವು ಇದು ಮಾಡ್ತೀರಾ? ನಂದು ಆಪೋಸಿಟೇ ಬರಲಿ ಅಥವಾ ನನ್ನ ಕಡೆಯವರೇ ಬರಲಿ, ನಾನು ಇದು ಡಿಫೆಂಡೆಂಟೇ ಬರಲಿ ಪ್ಲೈಂಟಿಫೇ ಬರಲಿ, ಏನೇ ತೊಂದರೆ ಇಲ್ಲ. ಏನಂತಂದ್ರೆ ನಾನು ಯಾರೇ ಬಂದರೂ ಸಹಿತ ಫಸ್ಟ್ ಸತ್ಯ ಅನ್ನೋ ಪಾಯಿಂಟ್ಸ್ ಹುಡುಕ್ತೀನಿ. ನಾನು ಇವನು ಕರೆಕ್ಟ್ ಆಗಿದೆ, ಇವನ ಕಡೆ ಸತ್ಯ ಇದೆ, ಇವನಿಗೆ ನಾನು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದರೆ ಮಾತ್ರನೇ ನಾನು ಅವನಿಗೆ ಸಪೋರ್ಟ್ ಮಾಡೋದು. ಏನಾದರೂ ಅಪ್ಪಿ ಅವ್ನು ತಪ್ಪು ಮಾಡಿದ್ದಾನೆ, ನಾನು ಕಾಪಾಡು, ನಾನು ಹೌದು ಮೋಸ ಆಗ್ಬಿಟ್ಟಿದೆ, ನಾನು ಈ ಥರ ಮರ್ಡ್ರ್ ಮಾಡಿಬಿಟ್ಟಿದ್ದೀನಿ ಕಾಪಾಡು ಅಂತಂದವನು ನಾನು ಆ ಕೇಸು ತೊಗೊಳ್ಳೋದಿಲ್ಲ. ನೀನು ಡೈರೆಕ್ಟಾಗಿ ಜೈಲ್ಗೆ ಹೋಗ್ಬಿಡಪ್ಪ, ಪನಿಷ್ಮೆಂಟ್ ತೊಗೊಂಬಂದ್ಬಿಡು ಅಥವಾ ಸರೆಂಡರ್ ಆಗ್ಬಿಡು ಅಂತ ಹೇಳಿ. ಅಪರಾಧಿಗಳಿಗೆ ನಿಮ್ಮ ಇದಿಲ್ಲ? ಇಲ್ಲ, ನಾನು ಮಾಡೋದೇ, ನನಗೆ ಗೊತ್ತಾಗ್ಬಿಡುತ್ತೆ. ಇದು ಲಾಯರ್ಗಳು ಗೊತ್ತಾಗುತ್ತೆ ಸರ್. ಆದರೆ ಇವ್ರೇನು ಮಾಡ್ಬಿಡ್ತಾರೆ, ಅವ್ರ ಪ್ರೊಫೆಷನಲ್ ರೆಸ್ಪೆಕ್ಟ್ ಅಂತ ಅಂದ್ಬಿಟ್ಟು ಕಾಪಾಡೋದಕ್ಕೆ, ಅವ್ರ ಪರ ಮಾಡೋದಕ್ಕೆ ಏನೇನೋ ಕ್ರಿಯೇಟೆಡ್ ರೆಕಾರ್ಡ್ಸ್ ಅದು ಇದು ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಪ್ರೊಫೆಷನಲ್ ಲಾಯರ್ ಅಲ್ಲದೆ ಇರೋದ್ರಿಂದ ಸತ್ಯ ಇದ್ದರೆ ಮಾತ್ರ ಅವ್ರನ್ನ ತಗೋತೀನಿ. ಅವ್ರು ಆ ಸತ್ಯದ ಯಾವುದು ಟ್ರೂತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ ಸರಿಗಿಲ್ಲ ಅಂದ್ಬಿಟ್ರೆ, ಇಲ್ಲ ನಿಮ್ಮ ಕೇಸ್ ನಡ್ಸೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬೇಡ, ಇರೋ ಲಕ್ಷ್ಮಿ ನಾಳು ಮಾಡ್ಕೊಬೇಡ, ಹೋಗಪ್ಪ ಅಂತ ಕಳಿಸ್ಬಿಡ್ತೀನಿ ನಾನು. ನೀವು ಯಾವ ತರಹದ ಕೇಸ್ಗಳನ್ನು ತಗೊಳ್ತಾ ಇದ್ದೀರಾ ಸರ್? ಎಲ್ಲ ಪೋಕ್ಸೋ, ಸಿವಿಲ್ ಕೇಸಸ್ಸು, ಚೆಕ್ ಬೌನ್ಸ್ ಕೇಸಸ್ಸು, ಫ್ಯಾಮಿಲಿ ಕೇಸಸ್ಸು, ಆಮೇಲೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಎಲ್ಲ ಕೇಸಸ್ಸು ತೊಗೋತಾ ಇದ್ದೀವಿ ಸರ್. ನಾನು ಯಾವುದೊಂದು ಕೇಸು ಬಿಟ್ಟಿಲ್ಲ. ಎಲ್ಲ ಕೇಸು ಗೆದ್ದಿರೋದಕ್ಕೂ ಗೆಲ್ಸಿರೋದಕ್ಕೂ ನನ್ನ ಹತ್ರ ದಾಖಲೆಗಳಿದೆ ಸರ್. ನೀವು ವೃತ್ತಿಪರರಲ್ಲ, ಹೌದು, ಆದ್ರೂ ನ್ಯಾಯ ಹೇಗೆ ಕೊಡಿಸ್ತೀರಾ? ಅದೇನೋ ದೇವರು ಒಂದು ಸ್ಟ್ರೆಂತ್ ಕೊಟ್ಟಿದ್ದಾನೆ, ಮೆಂಟಲಿ ಪವರ್ ಕೊಟ್ಟಿದ್ದಾನೆ ನನಗೆ. ನಂಗೆ ಸತ್ಯ ಅನ್ನೋದು ಒಂದು ಲೈನ್ನ ಮಾತ್ರ ಬೇಸ್ ಮಾಡಿ ನಾನು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀನಿ. ನಾನು ಆ ಸ್ಟೇಟ್ಮೆಂಟ್ನ ಜಡ್ಜ್ಗೆ ಕೊಡಿಸ್ತೀನಿ. ಅದನ್ನು ಅಕಸ್ಮಾತ್ ಅವ್ರಿಗೆ ಲಾಯರ್ ಅವಶ್ಯಕತೆ ಇದೆ, ನನಗೆ ಆಗೋದಿಲ್ಲ ಅನ್ನೋರು ಏನಾದ್ರು ಇದ್ದರೆ ಅವ್ರಿಗೆ ಲಾಯರು ನಮ್ಮ ಸಂಸ್ಥೆಯಲ್ಲೇ ಲೀಗಲ್ಸ್ ಕೊಟ್ಟಿದ್ದಾರೆ, ಅವರಲ್ಲೊಬ್ಬರನ್ನ ಕಳಿಸ್ಕೊಡ್ತೀನಿ ನಾನು. ಅದು ಮಾತಾಡಲಿಕ್ಕೆ ಆಗದೆ ಇರೋರು, ಆಗದೆ ಇರೋರು ತೊಂದರೆ ಇದ್ದರೆ ನಾನು ಸ್ಟೇಟ್ಮೆಂಟ್ ಏನು ರೆಡಿ ಮಾಡಿರ್ತೀನಿ ಅದನ್ನೇ ಕ್ಲೈಂಟ್ ಹತ್ರ ಹೇಳಿಸ್ತೀನಿ. ಏನು ರೆಡಿ ಮಾಡಿದ್ದೀನಿ ಅದನ್ನೇ ನಮ್ಮ ಲಾಯರು ಸಪೋರ್ಟಿಂಗ್ ಮಾಡಪ್ಪ ಅಂತೇಳಿ ಕಳಿಸಿರ್ತೀನಿ. ಜಡ್ಜಿಗೆ ಏನು ಬರ್ಕೊಟ್ಟಿರ್ತೀನಿ ಅದು ಸತ್ಯವಾಗೇ ಇರ್ತದೆ. ಅದು ಇಲ್ಲಿವರೆಗೂ ಸುಮಾರು ಕೇಸಸ್ಸು ನಾನು ಬೇಕಾದ್ರೆ ಎಲ್ಲ ರೆಕಾರ್ಡ್ ಇರೋದಿದೆ, ಫೇಸ್ಬುಕ್ ಇದರಲ್ಲೇ ಸ್ಟೇಟಸಲ್ಲೆಲ್ಲ ಇದೆ. ನಾನು ಏನು ಬರೆದು ಕೊಟ್ಟಿದ್ದೀನಿ, ಇನ್ನೇನು ಬರೆಯೋಕ್ಕಿದೆ ಅಂತೇಳಿ ಜಡ್ಜು ನಾನು ಬರೆದಿರೋದಕ್ಕೇ ಸೈನ್ ಮಾಡಿದ್ದಾರೆ ಎಲ್ಲ ಕಡೆ. ನೀವು ಸೋತ ಉದಾಹರಣೆಗಳಿಲ್ಲ? ಸೋತೆ ಉದಾಹರಣೆನೇ ಇಲ್ಲ ಸರ್, ಗೆಲ್ಲೋವರೆಗೂ ಬಿಡಲ್ಲ. ಯಾಕಂದರೆ ಅದು ಸತ್ಯ ಅನ್ನೋದು ನನಗೆ ಗೊತ್ತಾಗ್ಬಿಟ್ಟಿರ್ತದೆ, ಅದು ಗೆಲ್ಲೋವರೆಗೂ ಬಿಡಲ್ಲ. ಎಷ್ಟೋ ಕೇಸು ಸೋತಿರೋ ಕೇಸ್ಗಳೇ ಬಂದಿದೆ, ಅದನ್ನು ಗೆಲ್ಲಿಸೋ ರೀತಿನೇ ನಂಗೆ ಗೊತ್ತಿದೆ, ಗೆಲ್ಸಿದ್ದೀನಿ ಸರ್. ಅದನ್ನು ಈ ಅಪೀಲ್ ಮುಂತಾದವೆಲ್ಲ ಇದೆಯಲ್ಲ, ಅಪೀಲ್ಗೂ ಹೊಡಿತಾ ಇದ್ದೀನಿ, ಯಾವುದೂ ಬಿಡ್ತಲ್ಲ ಸರ್. ಅಪೀಲಲ್ಲಿ ಏನು ಮಾಡಬೇಕು, ನಾನೊಂದು ಮೇಯ್ನ್ ಸೆಂಟೆನ್ಸು ಭಾಳ ಇಂಪಾರ್ಟೆಂಟ್ ಇರ್ತದೆ. ಇದ್ದಿದ್ದ ಲಾಯರು ಇವ್ರಿಗೆ ಸರಿಗೆ ಅವ್ರು ಸಪೋರ್ಟ್ ಮಾಡಿರಲ್ಲ, ಸತ್ಯ ತಿಳಿಸಿರೋದಿಲ್ಲ, ದುಡ್ಡು ಗಿಡ್ಡು ತೊಗೊಂಡು ಏನೋ ತಿಂದು ನೊಂದೋಗ್ಬಿಟ್ಟಿರ್ತಾರೆ. ಇವಾಗ ನಾನು ಸ್ಟೇಟ್ಮೆಂಟ್ ರೆಡಿ ಮಾಡಿಬಿಟ್ಟಾಗ ದೀಸ್ ಆರ್ ದ ಪಾಯಿಂಟ್ಸ್ ನಾಟ್ considered in lower court because of the reason we got injustice. This has to be considered in higher court and get me justice ಅಂತ ನಾನು ಅಲ್ಲಿ ಬರೀತೀನಿ. ಒಂದ್ಸಲಿ ನಾನು ಸ್ಟೇಟ್ಮೆಂಟ್ ರೆಡಿ ಮಾಡಿಬಿಟ್ರೆ ಬೇಲೂರ್ದು ಸ್ಟೋನ್ ಸ್ಕಲ್ಪ್ಚರಿಂಗ್ ಕಾರ್ವಿಂಗ್ ಇದ್ದಂಗೆ, ಇನ್ನು ಅದನ್ನೇ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಅದನ್ನೇ ತೋರಿಸಿ ಎಲ್ಲಿ ಬೇಕಾದ್ರೂ ಹೋದ್ರು ಎಲ್ಲರೂ ಒಂದು ಕಡೆ ನ್ಯಾಯ ಸಿಕ್ಬಿಡುತ್ತೆ. ಅಲ್ಲಿ ಸ್ಟೇಟ್ಮೆಂಟ್ ರೆಡಿನೇ ಇದೆ, ಚೇಂಜಸ್ ಮಾಡೋಕ್ಕಾಗಲ್ಲ. ನಾನು ಅದರಲ್ಲಿ ಹುಡುಕು ಇರಲ್ಲ, ಉಳಿಕೆ ಇರೋದಿಲ್ಲ, ಉಳಿಕೆ ಇರಲ್ಲ. ಒಂದೇ ಒಂದು ವರ್ಡ್ ಸಹಿತನೇ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ನಮ್ಮ ತಂದೆಯಿಂದ ಬಂದಿರೋ ಕಲೆ ಸರ್. ನನಗೆ ಲೆಟರ್ ರೈಟಿಂಗ್ ಈಸ್ ಆನ್ ಆರ್ಟ್. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಏನೇ ಮಾಡಿದ್ರು ಕರೆಸಿ ಯಾವುದೇ ಆವತ್ತಿನ ಕಾಲದ ಇನ್ಲ್ಯಾಂಡ್ ಲೆಟ್ರು, ಕಾರ್ಡು ಯಾವ್ದಾರು ಇಲಾಖೆಗೆ ಬರೀಬೇಕು ಅಂತ ನಂತರ ಬರ್ಸೋರು. ಅವ್ರಿಗೆ KBನಲ್ಲಿದ್ದರು. ಅವಾಗ ನಾನು ಬಂದು ಅವ್ರ ಹತ್ರ ಕೂತ್ಕೋತಾ ಇದ್ದೆ, ಬರೆಯೋನವರು ಅಂದರೆ ತಪ್ಪು ಮಾಡಿದ್ರೆ ಮಾಮೂಲಿ ಆವತ್ತಿನ ಏಟು ತಲೆ ಹೊಡಿಯೋರು. ಅವರಿಂದ ಬಂದಿರೋ ಕಲೆ ಹೆಂಗೆ ಬರೀಬೇಕು ಏನು ಅಂತ ನಮ್ಮ ತಂದೆಗೆ ಈ ಕ್ರೆಡಿಟ್ ಎಲ್ಲ ಹೋಗ್ಬೇಕು ಸರ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಮತ್ತು ಶಾಂತಿನಿಕೇತನ ಕಾನೂನು ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೀವು ಮೈಸೂರಿನಿಂದ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಕಷ್ಟ ಆಗೋದಿಲ್ವಾ ಊರೂರು ತಿರುಗಲಿಕ್ಕೆ? ಹುಬ್ಬಳ್ಳಿಯಲ್ಲೇ ಯಾಕೆ ಸಂಸ್ಥೆಯನ್ನು ಪ್ರಾರಂಭಿಸಲಿಕ್ಕೆ ಕಾರಣ? ಸರ್, ಗಾಡ್ ಗಿಫ್ಟೆಡ್ ಬಿಸ್ನೆಸ್, ಹ್ಯಾಂಡಿಕ್ರಾಫ್ಟ್ಸ್. ನನಗೆ ಅದರಲ್ಲಿ ABCD ನಾಲೆಡ್ಜ್ ಇರಲಿಲ್ಲ. ಅದರಲ್ಲಿ ನಾನು ನ್ಯಾಷನಲ್ ಲೆವೆಲ್ ಮತ್ತು ನೇಪಾಳ 28 ವರ್ಷ ರೌಂಡ್ ಹೊಡಿತಾ ಇದ್ದೆ. ನಾನು ಈ ಲೀಗಲಲ್ಲಿ ಕರ್ನಾಟಕದೊಳಗಡೆ ಸಿಕ್ಕಾಪಟ್ಟೆ ಕೇಸಸ್ ಬರ್ತಾ ಇರೋದ್ರಿಂದ ತೊಂದರೆ ಇಲ್ಲದೆ ನಾನು ಆರಾಮಾಗಿ ಓಡಾಡ್ತಾ ಇದ್ದೆ. ಅಭ್ಯಾಸ, ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ಕಡೆ ಫುಡ್ ಆಗಲಿ ಯಾವುದೇ ಆಗಲಿ ಎಲ್ಲ ಜನರನ್ನು ಸಹಿತ ನಾನು ಎಲ್ಲೋದ್ರೂ ಮೈಸೂರಲ್ಲಿರೋನಂಗೆ ಇರ್ತೀನಿ. ಅದೇ ಥರ ಎಲ್ಲ ಜನರು ನಾನು ನೋಡ್ಕೋತಾ ಇದ್ದಾರೆ. ತೊಂದರೆ ಏನಿಲ್ಲ ಸರ್. ಟ್ರಾವೆಲಿಂಗ್ನಲ್ಲಿ ನಾನು ಇನ್ನೂ 10-15 ವರ್ಷ ಓಡಾಡೋಕ್ಕೆ ರೆಡಿ ಇದ್ದೀನಿ ಸರ್. ಇದು ಹುಬ್ಬಳ್ಳಿಲಿ ಯಾರೋ ನೀವೇ ಪ್ರಾರಂಭ ಮಾಡಿದ್ರಾ? ಇಲ್ಲ, ನಾನು ಪ್ರಾರಂಭ ಮಾಡಲಿಲ್ಲ. ನಂದು ವಿಡಿಯೋ ವೈರಲ್ ಆಯಿತು, ಲೀಗಲ್ ಇನ್ಫಾರ್ಮೇಷನ್ಸ್ದು. ಇಲ್ಲೇ ಕಲಾಮಂದಿರದಲ್ಲಿ ಇಂಟರ್ವ್ಯೂ ತೊಗೊಂಡ್ರು, ರೈಟ್ ನ್ಯೂಸ್ ಅನ್ನೋ ಚಾನಲ್ ಅವರು. ಅದು ವೈರಲ್ ಆದಾಗ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದಾರೆ. ಆ ನಿಪ್ಪಾಣಿನಲ್ಲಿರೋ ಒಂದು ಅಸೋಸಿಯೇಷನು, ರಿಟೈರ್ಡ್ ಜಡ್ಜಸ್ಸು, ಆಮೇಲೆ ಕಾಲೇಜ್ ಪ್ರಿನ್ಸಿಪಾಲು, ಲೆಕ್ಚರರ್ಸು, ಇವ್ರದ್ದೊಂದು ಹೈ ಕ್ವಾಲಿಫೈಡ್ ಆ್ಯಂಡ್ ಹೈ ಪ್ರೊಫೈಲ್ ಆಫೀಸರ್ಸ್ ಎಲ್ಲ ಅಲ್ಲಿ ಇದ್ದರು.
ಅವ್ರೇನು ಮಾಡಿದ್ರು, ಏನು ಈ ಥರ ಡೇಂಜರಸ್ ಫೀಲ್ಡಲ್ಲಿ ನೀವು ಇಷ್ಟು ಸ್ಟ್ರಾಂಗಾಗಿ ವಿಡಿಯೋಗಳು ನೋಡ್ದ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದೆ. ಇವತ್ತಿನ ಪರಿಸ್ಥಿತಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ನಿಮ್ಗೆ ಸನ್ಮಾನ ಮಾಡಬೇಕು, ಮತ್ತು ನೀವು ಎಲ್ಲಿದ್ದೀರ ನಾವು ಅಲ್ಲಿಗೆ ಬರಬೇಕು ಅಂತೇನೋ ಅಂದರು. ಇಲ್ಲ, ನಾನು ಈಗ ಮೈಸೂರು ಕಡೆ ಇರೋನು, ನಾನೇ ಬೆಳಗಾಂ, ಬಿಜಾಪುರ ಆ ಕಡೆ ಎಲ್ಲ ನನಗೆ ಕೆಲಸ ಇದ್ದೇ ಇದೆ, ರಾಯಚೂರು ಕಡೆ ಎಲ್ಲ ನಾನೇ ಆ ಕಡೆ ಬಂದಾಗ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಅಲ್ಲಿ ಹೋಗಿದ್ದೆ. ನಿಪ್ಪಾಣಿ ಕರ್ಕೊಂಡೋಗಿದ್ರು. ನಿಪ್ಪಾಣಿನಲ್ಲಿ ಒಂದು ಮೀಟಿಂಗ್ ನಡೀತು. ಅವಾಗ ಒಂದು ದೊಡ್ಡ NGO ಮಾಡಲೇಬೇಕು ಅಂತ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು. ಅದರಲ್ಲಿ ಹಿರೇಮಠ್ ಅಂತ, ದುಡ್ಡುಂಡಯ್ಯ ಹಿರೇಮಠ್ ಅಂತಿದ್ದಾರೆ, ಕಾಲೇಜ್ ಪ್ರಿನ್ಸಿಪಾಲ್ ಅವರು, ಸಂಕೇಶ್ವರದವರು, ಕಾನೂನು ಕಾಲೇಜು ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಹೇಳಿ ಇಲ್ಲ ಇದ್ದಾರೆ ಅಷ್ಟೇ. ಇನ್ನು ನನಗೇನು 4-5 ವರ್ಷ ಚಿಕ್ಕವರೇ, ಇನ್ನೂ 60 ವರ್ಷ ಆಗಿಲ್ಲ. ಅವ್ರದ್ದೊಂದು ಪ್ಲ್ಯಾನು ಏನು ಮಾಡಿದ್ರು, ಈ ಥರ ಮಾಡಬೇಕು ಅಂತಂದರು. ಆಮೇಲೆ ನಿಪ್ಪಾಣಿನ ಮಾಡಿದ್ರೆ ನನಗೇನಾಗುತ್ತೆ, ಮೈಸೂರಿಂದ ನಾನು ಬೆಳಗಾಂಗೆ ಹೋಗಬೇಕು, ಬೆಳಗಾಮಿಂದ ಅಲ್ಲಿ 2 hours ಘಾಟ್ ಸೆಕ್ಷನು, ಅದು ನಮ್ಮ ಮಹಾರಾಷ್ಟ್ರ ಬಾರ್ಡ್ರ್ ಬರುತ್ತೆ, ಹುಬ್ಳಿಲಿ ಮಾಡ್ಬೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಹುಬ್ಳಿನಲ್ಲಿ 1.5 ವರ್ಷದಿಂದ ಧಾರವಾಡ ಡಿಸ್ಟ್ರಿಕ್ಟಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಅವರು ಸಹಿತ MA MPhil LLB. ನಮ್ಮ ಡೈರೆಕ್ಟರ್ಸಲ್ಲಿ 11 ಜನ ಇದ್ದೀವಿ. 11 ಜನದಲ್ಲಿ 6 ಜನ MA MPhil LLB ಎಲ್ಲೂ ಓದಿರೋರೇ ಇದ್ದಾರೆ. ಆಮೇಲೆ BD ಜತ್ತಿ ಮೊಮ್ಮಗ ಇದ್ದಾರೆ. ಆಮೇಲೆ ಶಂಕರ್ ಬಿದ್ರಿ ಬ್ರದರ್ ಮಾದಪ್ಪ ಬಿದ್ರಿ ಅಂತ ಜಮಖಂಡಿಯವರು, ಅವರು ಅಲ್ಲೇ ಇದ್ದಾರೆ. ಇವರೆಲ್ಲರೂ ಏನಪ್ಪ ನನ್ನಂತವನೊಬ್ಬ ನಿಮ್ಮಷ್ಟು ಕ್ವಾಲಿಫೈಡ್ ಇಲ್ಲದೆ ಇರೋನ ಪ್ರೆಸಿಡೆಂಟ್ ಮಾಡಿದ್ದೀರಾ ಅಂತ ಕೇಳಿದೆ ನಾನು. ಇಲ್ಲ, ನಿಮ್ಮ ಮಾತುಕತೆ ಅದು ಇದರಲ್ಲಿ ನಿಮ್ಮ ಸ್ಟ್ರಾಂಗ್ ಆಗಿ ಯಾರು ಓದಿರೋರೆಲ್ಲ ಮಾಡೋಕ್ಕಾಗಲ್ಲ, ಅದು ನೀವು ಪಳಗಿದ್ದೀರಾ, ನೀವು ಮಾಡಿ ನೀವೇ ರಾಷ್ಟ್ರದ ಅಧ್ಯಕ್ಷ ಆಗಿರ್ಬೇಕು, ನಾವೆಲ್ಲ ಸಪೋರ್ಟಲ್ಲಿ ಇರ್ತೀವಿ ಅಂತೇಳಿ ಇಡೀ ಉತ್ತರ ಕರ್ನಾಟಕ ಜನಕ್ಕೆ ಒಂದು ಸೆಲ್ಯೂಟು. ಅವರು ಮಾಡಿದ್ದು ಪ್ಲಾನೇ ಇದು ನಡೀತಾ ಇರೋದು ಸರ್. ಈ ವಕೀಲರು ಮತ್ತು ಪೊಲೀಸರನ್ನ ಎದುರು ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾರಲ್ಲ, ವಕೀಲರುಗಳ ಒಂದು ಹುಡುಕುಗಳನ್ನು ಇದು ಮಾಡಿ ಅವರಿಂದ ಕೇಸ್ ಕಸಿದು ಎಲ್ಲ ಮಾಡಿದರೆ ಅವರು ನಿಮ್ಮ ವಿರುದ್ಧ ನಿಲ್ಲಲ್ವಾ? ನಿಂತಿದ್ದಾರೆ, ಎಲ್ಲ ಸುಮಾರು ಜನ ನಿಂತಿದ್ರು. ನಾನಿವಾಗ ಜುಡಿಷಿಯಲಲ್ಲಿ ಹೊಡಿತಾ ಇಲ್ಲ. ನಾನು ಜುಡಿಷಿಯಲ್ ಆಗ್ತಿರೋ ತಪ್ಪುಗಳನ್ನ ಜುಡಿಷಿಯಲ್ ಸಿಸ್ಟಮಲ್ಲಿ ಹೋಗಿ ನಾನು ಮಾಡ್ತಾ ಇಲ್ಲ. ನಾನು ಅಂಬೇಡ್ಕರ್ ಜಿ ಅವ್ರದ ಸಂವಿಧಾನದಲ್ಲಿ ನಾನು ಹೋಗಿ ಹೊಡಿತಾ ಇರೋದು. ಸಂವಿಧಾನನೇ ಶ್ರೇಷ್ಠ, ಅದ್ರ ಕೆಳಗಡೆನೇ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಷನ್ ಬರೋದು, ಎಲೆಕ್ಟೆಡ್ ಬಾಡಿ ಬರೋದು. ಸಂವಿಧಾನದ ಪ್ರಕಾರ ಹೋಯ್ತು ಅಂದರೆ ನಿಮಗೆ ಗೆಲುವು ಗ್ಯಾರಂಟಿ. ಆದರೆ ಸತ್ಯ ಅನ್ನೋದು ಇರಬೇಕು. ಯಾರೇ ತಪ್ಪು ಮಾಡಿರೋನ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಕ್ಕೆ ನೀವು ಎದುರೋನಾದರೆ ನೀವು ಪ್ರಜಾಪ್ರಭುತ್ವದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂತೇಳಿ ಅಂಬೇಡ್ಕರ್ ಒಂದು ಡೈಲಾಗ್ ಹೇಳಿದ್ದಾನೆ. ಆ ಒಂದು ಮಾತು ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ಎಷ್ಟೋ ಕಡೆ ಜಡ್ಜ್ಗಳು ನನಗೂ ಕಸ್ಟಡಿಗೆ ತಗೋತೀನಿ, ಈ ಥರ ಮಾತಾಡ್ತೀರಾ ಅಂತ ಹೇಳಿದ್ದಾರೆ. ಅವಾಗ ನಾನು ಅಂಬೇಡ್ಕರ್ದು ಸಂವಿಧಾನ ಹೇಳ್ಬಿಟ್ಟೆ, ನಾನು ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರು ಸತ್ಯ ಹೇಳಕ್ಕೆ ಬರೋನಲ್ಲ, ನೀವು ಕಸ್ಟಡಿಗೆ ತೊಗೊಳಕ್ಕೆ ಇಲ್ಲಿರೋದು ಅಂತಲೇ ಕೇಳಿದ್ದೀನಿ, ಇಲ್ಲಿ ಜಯನಗರ ಕೋರ್ಟಲ್ಲೂ, ಬೆಂಗಳೂರು ಸಿಟಿ ಕೋರ್ಟಲ್ಲೂ. ಸೊ ಆ ವಿಷಯ ಮಾತಾಡಿದಾಗ ಆಲ್ಮೋಸ್ಟ್ ಜಡ್ಜ್ಗಳೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ, ಬೆನ್ನೆಲುಬಾಗಿದ್ದಾರೆ. ನಾನು ಕೊಡ್ತಾ ಇರೋದಕ್ಕೆ ಅವ್ರದ್ದು ಜಡ್ಜ್ಮೆಂಟ್ಗಳೆಲ್ಲ ಬೇಕಾದಷ್ಟು ದಾಖಲೆ ಇದೆ. ಇವತ್ತಿನ ದಿನ ಬೆಂಗಳೂರಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದ್ದಾರೆ, ಅವ್ರ ಹೆಸರೆಲ್ಲ ಹೇಳೋದು ಬೇಡ. ಆಮೇಲೆ ಧಾರವಾಡದಲ್ಲೂ ಇದ್ದಾರೆ. ನನಗೆ ಯಾವುದೇ ಕೇಸಸ್ ಬಂದರೂ ಸಹಿತ ನಾನು ಫಸ್ಟ್ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ನಮ್ಗೆ ಈ ಥರ ಕೇಸು ಟೈಮ್ ವೇಸ್ಟ್ ಮಾಡಿದ್ದಾರೆ, ಹಿಂಗೆಲ್ಲ ಆಗ್ಬಿಟ್ಟಿದೆ, ದಯವಿಟ್ಟು ಸಂಬಂಧಪಟ್ಟಿರೋ ಜಡ್ಜ್ಗೆ ನಿಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ಅದು ಎಷ್ಟು ಬೇಗ ಮುಗಿಯೋಕ್ಕಾಗುತ್ತೋ ಅಷ್ಟು ಬೇಗ ನೀವು ಮುಗಿಸೋಕ್ಕೆ ಸೂಚನೆ ಕೊಡಬೇಕು ಅಂತೇಳಿ ನಾನೊಂದು ಅಪ್ಲಿಕೇಶನ್ ತೊಗೊಂಡಿರ್ತೀನಿ ಇವ್ರದ್ದು. ಅದನ್ನು ಕಾಪಿ ಆ್ಯಂಡ್ ಇವ್ರದ್ದು ಟ್ರೂತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡಿಬಿಟ್ಟು ಹೈಕೋರ್ಟ್ಗೆ ನಾವು ಒಂದು ಲೆಟ್ರ್ ಬರೀತೀನಿ. ಅದನ್ನು ತೊಗೊಂಡಾಗ ಅಲ್ಲಿ ಕೊಟ್ಟು ಅಕ್ಲಾಜ್ಮೆಂಟ್ ತೊಗೊಳ್ತೀವಿ. ಆ ಅಕ್ಲಾಜ್ಮೆಂಟ್ನ ತಂದು ಈ ನಡೀತಾ ಇರೋ ಕೋರ್ಟ್ಗೆ ಕ್ಲೈಂಟ್ಸಿಂದನೋ ಅಥವಾ ನಾನು ಇಟ್ಟಿರೋ ಲಾಯರಿಂದನೋ ಅಲ್ಲಿ ಕೊಡಿಸ್ತೀನಿ. ಅಲ್ಲಿ ಆಗ ಜಡ್ಜ್ ಅದು ನೋಡ್ತಾರೆ. ಈಗಾಗಲೇ ಮೊದಲೇ ಹೈಕೋರ್ಟ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟಿದೆ, ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀರ, ಅದು ಹೌದು ನಾವು ವಿಷಯ ತಿಳಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಥರ ಯಾರೂ ಮಾಡಿರೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂತಂದರೆ ಕೆಳಕೋರ್ಟಲ್ಲಿ ಸೋತಾಗ ದುಡ್ಡಿರೋನು ಅಪೀಲ್ ಅಂತ ಮೇಲ್ಮೇಲಕ್ಕೆ ಹೋಗ್ತಿರ್ತಾನೆ. ದುಡ್ಡಿಲ್ಲದೆ ಇರೋನು ಕೆಳಗಡೆ ಕೋರ್ಟಲ್ಲಿ ಅನ್ಯಾಯ ತೀರ್ಪು ಬಂದರೂ ಪಾಪ ಒದ್ದಾಡ್ಸಿರ್ತಾನೆ ಅಲ್ಲಿಗೇನೆ. ಇವಾಗ ನಾನು ಮಾಡ್ತಾ ಇರೋದ್ರೆ ಏನಾಗುತ್ತೆ, ಮೊದಲೇ ನಾನು ಹೈಕೋರ್ಟ್ಗೆ ತಿಳಿಸಿರೋದ್ರಿಂದ ಇವರು ಸೋತೋಗ್ಬಿಟ್ಟು ಅವರೇನಾದ್ರು ಮತ್ತೆ ಅವ್ರ ಅಪೀಲ್ಗೆ ಹೋಗೋದ್ರೆ ಏನಾಗುತ್ತೆ, ನಾನು ಮೊದಲೇ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬರೋದ್ರಿಂದ ಅಲ್ಲಿ ಅವ್ರ ಆಟ ನಡೆಯಲ್ಲ. ಇದು ನನಗೆ ಒಂದು ಹೊಸ ಥರದ ಒಂದು ಪ್ಲ್ಯಾನ್ ನೋಡಿತ್ತು. ಇದ್ರ ಮೂಲಕ ಸುಮಾರು ಕೇಸಸ್ಗಳು ಗೆದ್ದಿದ್ದೀವಿ. ಆಮೇಲೆ ಮಾಜಿ ನಮ್ಮ ಮುಖ್ಯಮಂತ್ರಿ ಅವರ ಹೆಸರು ಹೇಳೋದು ಬೇಡ, ಹಾವೇರಿ ಅವರ ಕಸಿನ್ ಸಿಸ್ಟರ್ ಕೇಸನ್ನು 12 ವರ್ಷ ಧಾರವಾಡ ಕೋರ್ಟಲ್ಲಿ ಇತ್ತು. ಅವರು ನನಗೆ ಇದೇ ಥರನೇ ಕಾಂಟ್ಯಾಕ್ಟ್ ಮಾಡಿದ್ರು. ಧಾರವಾಡ ಹೈಕೋರ್ಟಲ್ಲಿ ಹೋಗಿ ಅವ್ರ ಬಗ್ಗೆ ಬರೆದು ಅದು ಕಮಿಷನರೇಟ್ ಬಂದು ಮೀಡಿಯೇಷನ್ಗೆ ಬಂದು ಅಲ್ಲೂ ಮಾತಾಡಿ ಕೊನೆಗೆ 13 ಎಕರೆ ಬರಲೇಬೇಕು ಅನ್ನೋ ಹಾಗೆ 13 ಎಕರೆ ಅವ್ರಿಗೆ ಕೊಡೋಂಗೆ ಮಾಡಿದ್ದೀವಿ. ಅವ್ರು ಇನ್ನೊಬ್ಬರು ಸಿಸ್ಟರಿಗೆ 50 ಲಕ್ಷ ಕೊಡ್ತೀನಿ ಅಂದರೆ ಕೊಡಿ ಅಂತ ಬಿಡಿಸಿದ್ದೀನಿ ಸರ್. ಎಲ್ಲ ಕಡೆ ಆಲ್ಮೋಸ್ಟ್ ಗೆದ್ದಿದ್ದೀವಿ ಸರ್, ಒಂದು ಫೇಲ್ಯೂರ್ ಆಗಿ ಬಿಡೋದಿಲ್ಲ ನಾನು. ಈ ರೀತಿ ನ್ಯಾಯ ವಿಧಾನದಲ್ಲಿ ಈ ತರಹ ಬದಲಾವಣೆಗಳು, ಪರಿವರ್ತನೆಗಳು, ಅವುಗಳದ್ದು ಒಂದು ಕೈಪಿಡಿ ತರಹ ಏನಾದರೂ ಮಾಡುವಂಥದ್ದಿದೆ. ಎಲ್ಲ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಎಜುಕೇಟೆಡ್ ಇರೋದು. ನನಗೆ ಪುರ್ಸೋತಿಲ್ಲ, ಬಟ್ ನನ್ನ ಬಗ್ಗೆ ಏನೇನು ಮಾಡೋಕ್ಕೋ ಮಾಡ್ತಿದ್ದಾರೆ. ಆಮೇಲೆ ಈಗ ಪಾರ್ಟಿ ಇನ್ ಪರ್ಸನ್ ವಿಷಯದಲ್ಲಿ ಯಾವುದೋ ಆ್ಯಪಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅದನ್ನ ಫೀಡ್ ಮಾಡಿ ಇವ್ರು ಮಾಡ್ತಾ ಇರೋದು ಸರಿನೋ, ಒಬ್ರು LLB ಓದ್ದೇ ಇರೋರು ಅಂತ ಎಲ್ಲ ತೊಗೋತಾ ಇದ್ದಾರೆ ರಿಪೋರ್ಟು. ಆ ರೂಟಲ್ಲಿ ಪಾರ್ಟಿ ಇನ್ ಪರ್ಸನ್ ಮಾಡೋದು ಒಳ್ಳೆಯದು. ಬಾಲು ಅವ್ರು ಏನು ಮಾಡ್ತಾ ಇದ್ದಾರೋ ಅದು ಕರೆಕ್ಟ್ ಇದೆ. ಅದಕ್ಕೊಂದು ಸ್ಕೂಲ್ ಓಪನ್ ಮಾಡಿಬಿಟ್ರು ಒಳ್ಳೆಯದು, ಆಗಲೇ ನ್ಯಾಯ ಬೇಗ ಸಿಗೋದು
ಅಂತ ಅನ್ನೋದು ಎಲ್ಲ ರಿಪೋರ್ಟ್ ಬಂದಿದೆ. ಅದನ್ನು ಸ್ಟೇಟಸಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಈಗ ನಾನು ಸಹಿತ ಎಲ್ಲರನ್ನೂ ಮೀಟ್ ಮಾಡೋಕ್ಕಾಗ್ತಿಲ್ಲ. ಸಿಕ್ಕಾಬಿಟ್ಟೆ ಫೋನ್ಸು, ಸಿಕ್ಕಾಬಿಟ್ಟೆ ಕಾಲ್ಸಿಗೆ 1.5 ವರ್ಷದಿಂದ ನಂಗೆ ಸಾಕಾಗ್ಬಿಟ್ಟಿದೆ. ಆದರೂ ಸಹಿತ ನಾನು ಪಬ್ಲಿಕ್ ಕಮಿಟ್ಮೆಂಟ್ ಆಗಿದ್ದೀನಲ್ಲ ಅಂತ ನಾವು ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ, ತೊಂದರೆ ಏನಿಲ್ಲ. ಈ ಜನಗಳಿಗೆ ಎಷ್ಟೋ ಜನ ಅವರವರೇ ಬುದ್ಧಿವಂತರಾಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಸ್ಟೇಟಸಲ್ಲಿ ಬಿಡ್ತಾ ಇದ್ದೀನಿ. ಮಧ್ಯ ಫೋನ್ ಮಾಡಿ ಮಟ್ಟಿಗೆ ತಿಳ್ಕೊತಾರೆ. ಅವ್ರಿಗೇನಾರು ಆಗಲಿಲ್ಲ ಅಂದರೆ ನೀನು ಪರ್ಸ್ನಲ್ ಆಗಿ ಬಾಪ ಅಂತೀನಿ, ಅಥವಾ ನಾನು ಆ ಕಡೆ ಹೋದಾಗ ಅವ್ರನ್ನ ಭೇಟಿ ಮಾಡಿ ಅಲ್ಲೇ ಕೆಲಸ ಮುಗಿಸ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಸರ್. ಈ ಕಾನೂನು ವಿಧಾನಗಳು, ನ್ಯಾಯ ಇವುಗಳು ಬದಲಾಗಬೇಕು, ಇವುಗಳಲ್ಲಿ ಅನೇಕ ದೋಷ ಇದೆ ಅಂತ ಅಂದ್ಬಿಟ್ಟು ಡಾರ್ಕ್ ಜಸ್ಟಿಸ್ ಅಂತ ಅಂದ್ಬಿಟ್ಟು 6 TV ಧಾರಾವಾಹಿ ಒಂದು 6 ಇರುವಂಥದ್ದು ನೆಟ್ಫ್ಲಿಕ್ಸ್ನಲ್ಲೂ ಸಿಗುತ್ತೆ. ಅದರಲ್ಲೂ ಇದೇ ತರಹ ಏನೇನು ಬದಲಾವಣೆ ಹೇಗೆ ಅನ್ನುವಂಥ ಸೂಚನೆಗಳಿದ್ದಾವೆ. ಆದರೆ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ರಿಜಿಡ್ ಆಗಿದೆ ಅಂತಂದರೆ ಯಾವ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ನಮ್ಮ ಜೀವಮಾನದಲ್ಲಿ ಕಾಣೋ ತರಹ ಇಲ್ಲ, ಕಾಣಲ್ಲ ಅಂತ ಅನಿಸಲ್ಲ. ಕಾಣಲ್ಲ. ಆದರೆ ಈ ತರಹ ಹೋರಾಟ ಮುಂದುವರೆದ್ರೆ ಸ್ವಲ್ಪನಾದರೂ ಚೇಂಜ್ ಆಗ್ಬೋದು. ಆಗ್ತಾ ಇದೆ ಸರ್, ಆಗ್ತಾ ಇದೆ. ಸುಮಾರು ಜನ ಹೇಳಕ್ಕೆ ಅಸಾಧ್ಯವಾದ ಆಗ್ತಾಯಿದೆ. ಈಗೆಲ್ಲ ಮೊನ್ನೆ ಬಿಜಾಪುರದಲ್ಲ ಮಾತುಕತೆ ಆಯಿತು. ಸರ್, ಒಂದು ದೊಡ್ಡ ಕ್ರಾಂತಿನೇ ಮಾಡಿಬಿಡ್ಬೇಕು ನೀವು ಮಾಡ್ತಾ ಇರೋದಕ್ಕೆ, ನೀವು ಸ್ಕೂಲ್ಗಳು ಟ್ಯೂಷನ್ ಸೆಂಟ್ರ್ ಥರ ಮಾಡಿಬಿಡಿ, ನಾವು ಏನು ಬೇಕಾದ್ರೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ದಾರೆ. ಇವಾಗ ಬೆಳಗಾಮು, ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಎಲ್ಲ ಪಕ್ಷದ ರಾಜಕೀಯ ನಾಯಕರು ಇವರೆಲ್ಲರೂ ಭಾಳ ಥರ ಸಪೋರ್ಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರೆಲ್ಲ ಡೊನೇಷನ್ಸ್ ಅದು ಇದು ಕೊಡೋಕ್ಕೆ ಮಾಡಬೇಕು ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ರಿಟೈರ್ಡ್ KS IS ಅಂದ ಜಡ್ಜಸ್ಸು ಮತ್ತು ನಮ್ಮ ಶಂಕರ್ ಬಿದ್ರಿ ಇವರೆಲ್ಲ ಅಡ್ವೈಸರಿ ಕಮಿಟಿಲಿ ಇದ್ದಾರೆ. ನಮಗೆ ಅವ್ರ ಮೂಲಕ ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರಾಜೆಕ್ಟ್ಗಳು ನಾನು ಇದೆಲ್ಲ ಇರೋದ್ರಿಂದ ಮಾಡಿ ಹೆಲ್ತ್ ಪ್ರಾಜೆಕ್ಟು, ಆಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರಾಜೆಕ್ಟು ಆದಷ್ಟು ಗೌರ್ಮೆಂಟನ್ನು ನೆಚ್ಕೊಳ್ಳೋದೇನೆ ಜೀವನೋಪಾಯಕ್ಕೆ ಏನೇನು ಮಾಡಬೇಕೋ ಅದಕ್ಕೆಲ್ಲ ಕ್ರಮ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದನ್ನೇ ಪ್ಲಸ್ ಈ ಜುಡಿಷಿಯಲ್ನ ಮಾತ್ರ ನಾನು ಈಗ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ನನಗೆ ಪುರ್ಸೊತ್ತೆ ಕೊಡದೇ ಇರೋಷ್ಟು ಓಡಾಟ ಆಗ್ಬಿಟ್ಟಿದೆ ನನಗೆ. ಅಂದರೂ ಎಲ್ಲ ಓಡಾಡ್ಕೊಂಡು ಮಾಡಿ ಅದು ತಕ್ಕಂಗೆ ನಮ್ಮ ವೈಫು ಮಗನೂ ಅಷ್ಟೇ ಕೋಆಪರೇಟ್ ಮಾಡ್ತಾ ಇದ್ದಾರೆ. ತಾವೇ ಸ್ವಯಂ ವಾದ ಮಂಡಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ, ಅಥವಾ ಸಂವಿಧಾನ ಮತ್ತು ಪ್ರೊಸೀಜರ್ಗಳ ಮೂಲಕ ಅವಕಾಶ ಆಗಿದೆಯೋ? ಸಂವಿಧಾನದಲ್ಲೇ ಅಧಿಕಾರ ಕೊಟ್ಬಿಟ್ಟಿದ್ದಾರೆ, ಅದೇ ಶ್ರೇಷ್ಠವಾಗಿದ್ದು. ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಸಹಿತ ನಮ್ಮ ಕೇಸಸ್ ನಾವೇ ನಡೆಸ್ಕೊಳ್ಳೋದಕ್ಕೂ ಅವಕಾಶ ಇದೆ. ಅಲ್ಲ, ಇಲ್ಲಿ ಜಡ್ಜು ಒಪ್ತಾರೆ. ಅಕಸ್ಮಾತ್ ಇಲ್ಲಿ ಸರಿಯಾಗಿ ಜಡ್ಜ್ಮೆಂಟ್ ಬರಲ್ಲ, ಅಪೀಲ್ ಹೋಗಬೇಕು ಅಂತಂದ್ರೆ ಅಲ್ಲಿ ಕೂಡ ಅಲ್ಲೂ ಮಾಡ್ಬೋದು. ಅಂದ್ರೆ ಇಲ್ಲಿ ಮಾಡಿದೀವಿ ಅದರಿಂದ ಅಲ್ಲೂ ಮಾಡ್ಬೋದು. ನೀವು ಸತ್ಯ ಒಂದ್ ಕಡೆ ಬರ್ದಿರ್ತೀರಾ, ಅದನ್ನ ಕೆಳಗಡೆ ಕೋರ್ಟ್ ಅವ್ರು ಒಪ್ಪದೆ ರಾಂಗ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ತಿರ್ಗಾ ಅದನ್ನೇ ಸಬ್ಜೆಕ್ಟ್ ತೊಗೊಂಡೋಗಂತ. ಈಗ ಈ ಥರದ ಕೇಸ್ಗಳು ಸುಮಾರು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಗುಲ್ಬರ್ಗ, ಚಿಂಚೋಳಿನಲ್ಲಿ, ಆಮೇಲೆ ಬಿಜಾಪುರ, ಬೆಂಗಳೂರು, ಮೈಸೂರಲ್ಲೆಲ್ಲ ರಾಂಗ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನಂದು ಫಸ್ಟ್ ಸ್ಲೋಗಾನ್ ಇರೋದೇನೆ ತಪ್ಪು ತೀರ್ಪುಗಳು ಕೊಡ್ತಾ ಇರೋ ಜಡ್ಜ್ಗಳು ಸಂಬಂಧಪಟ್ಟಿರೋದು. ಆಮೇಲೆ ಲಿಟಿಗೆಂಟ್ ಲಾಯರ್ಸ್ಗಳು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಅದು ಇದನ್ನೇ ಫಸ್ಟ್ ಬರೋದೇ ರಾಂಗ್ ಜಡ್ಜ್ಮೆಂಟೇ ನಾನು ತೊಗೊಂಡಿರೋದು. ಆ ಜಡ್ಜ್ಗಳಿಗೆ ಕೆಲವು ಪಾಯಿಂಟ್ಸ್ ಅವರು ನೋಡೋದೇ ಅಲ್ಲ ಸರ್, ಸುಮ್ಮನೆ ಡೈರೆಕ್ಟ್ ಜಡ್ಜ್ಮೆಂಟ್ ಕೆಲವು ವಿಚಾರದಲ್ಲಿ ಕೊಟ್ಬಿಡ್ತಾರೆ. ಅವರು ಲಾಯರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಎಕ್ಸಾಂಪಲು, ನಮ್ಮ ಆಪೋಸಿಟಲ್ಲಿರೋ ಲಾಯರು ನನ್ನ ಕಡೆ ಇದ್ದರೆ ನಂದೇ ಸರಿ ಅಂತಾನೆ, ನನ್ನ ಕಡೆ ಲಾಯರು ಆಪೋಸಿಟ್ ಸೈಡ್ ಅವರೇ ಸರಿ ಅಂತಾನೆ. ಇದು ಮಾಮೂಲಿ. ಆದರೆ ಇವೆರಡು ನೋಡಿ ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡಬೇಕಾಗಿರೋ ಜಡ್ಜಸ್, ಅವರು ಎಲ್ಲೋ ಹ್ಯೂಮನ್ ಎರರೋ ಅಥವಾ ಅದೇನು ಅವ್ರದ್ದು ಏನೇನಿರುತ್ತೋ ಗೊತ್ತಿಲ್ಲ, ಒಂದೊಂದ್ಸಲಿ ರಾಂಗ್ ಜಡ್ಜ್ಮೆಂಟ್ ಆಗಿಬಿಡುತ್ತೆ. ಇಲ್ಲಿ ಹೈಕೋರ್ಟ್ನಲ್ಲಿ ಈಗೊಂದು 3-4 ತಿಂಗಳ ಕೆಳಗೆ ಈ ರೀತಿ ಸ್ವಯಂ ವಾದ ಮಂಡಿಸ್ಲಿಕ್ಕೆ ಅವರಿಗೆ ತರಬೇತಿ ಬೇಕು, ಎಲ್ಲರೂ ಮಾಡಲಿಕ್ಕಾಗಲ್ಲ, ಅದರಿಂದ ಒಂದು ಕಮಿಟಿ ಮಾಡಿಬಿಟ್ಟು ಅವ್ರ ಮುಂದೆ ಮೊದಲು ವಾದ ಮಂಡಿಸ್ಬಿಟ್ಟು ಆಮೇಲೆ ನಮ್ಮ ಹತ್ರ ಬರಲಿ, ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಈಗಿರೋ ಸಿಸ್ಟಮ್ನಲ್ಲೇ ಟೈಮ್ ವೇಸ್ಟ್ ಆಗ್ತಾ ಇರೋದು. ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. ಟೈಮ್ ವೇಸ್ಟ್ ಅಂದರೆ ಕಕ್ಷಿದಾರರ ಟೈಮ್ ಅಲ್ಲ, ಜಡ್ಜಿಗಳ ಟೈಮ್ ವೇಸ್ಟ್ ಆಗುತ್ತೆ. ಸರಿಯಾಗಿ ವಾದ ಮಂಡನೆ ಮಾಡೋಕ್ಕೆ ಬರದೇ ಇರೋರು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಏನು ಅಂತ ಪಾಯಿಂಟ್ ಗ್ರಹಿಸ್ಲಿಕ್ಕೆ ಇಲ್ಲ. ಆ ಥರ ಏನು ಅವ್ರೇನೋ ಮಾಡ್ಕೊಂಡಿರ್ಬೋದು, ಅವ್ರ ಕಾನೂನು ಪ್ರಕಾರ ಮಾಡ್ಕೊಳ್ಳಿ, ಅದನ್ನು ನಾವು ಡಿಸ್ಟರ್ಬ್ ಮಾಡಲ್ಲ. ಆದರೆ ನಾನೀಗ ಸಂವಿಧಾನದ ಪ್ರಕಾರ ನಾವೇನು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀವಿ, ಕ್ಲೈಂಟ್ಸ್ಗೆ ಹೆಂಗೆ ನಾವು ತರಬೇತಿ ಕೊಟ್ಟಿರ್ತೀನಿ, ಯಾವ ಥರ ಕೌನ್ಸಿಲಿಂಗ್ ಮಾತಾಡಿರ್ತೀನಿ, ಆಪೋಸಿಟ್ ಅವ್ನು ಮಾತಾಡಿದ್ರೆ ಹೆಂಗೆ ಮಾತಾಡಬೇಕು, ಜಡ್ಜ್ ಕೇಳಿದ್ರೆ ಹೆಂಗೆ ಮಾತಾಡಬೇಕು, ಆಮೇಲೆ ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಯಾವ ಥರ ಇರುತ್ತೆ ಅದನ್ನು ಚೆನ್ನಾಗಿ ಓದ್ಕೊಂಡೋಗಿರಬೇಕು, ಅದನ್ನೇ ಅವ್ರು ಕೇಳಿದಾಗ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಮೊದಲು ಧೈರ್ಯ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರಬೇಕು, ಹೆದರ್ಕೋಬಾರ್ದು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರೋ ಕುಟುಂಬಸ್ಥರು ನಮ್ಮ ಫ್ರೆಂಡ್ಸ್ ಜೊತೆಲಿ ಮಾತಾಡೋ ರೀತಿಯಲ್ಲಿ ಅಲ್ಲಿ ಧೈರ್ಯವಾಗಿ ನಿಂತ್ಕೋಬೇಕು. ನೀವು ತಲೆ ಬಾಗೋದು, ಕೈ ಕಟ್ಕೊಳ್ಳೋದು, ಈ ಥರ ನಿಂತ್ರೇ ಆಪೋಸಿಟ್ ಅವ್ರ ಅಡ್ವಾಂಟೇಜ್ ತೊಗೊಳ್ಳೋದು. ನೀವು ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜು, ನೀವು ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಎಷ್ಟೋ ಜನ ಕಡಿಮೆ ಮಾಡಿದ್ದೀನಿ. ಇಲ್ಲಿಟ್ರೇಟ್ಸು ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ. ಲಿಟ್ರೇಟ್ಸೇ ಇಲ್ಲಿ ಒದ್ದಾಡ್ತಾ ಇರೋದು ಕೆಲವು ವಿಚಾರದಲ್ಲಿ. ಇವರೇ ಹೆದರ್ಕೊಳ್ಳೋದು. ಇದ್ರಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು. ನಾನು MA, MPhil, PhD ಏನೇನೋ ಮಾಡಿಬಿಟ್ಟಿದ್ದಾರೆ ಇವ್ರುಗಳು. ನಾನು ಸರ್ LLB ಅನ್ನೋದು ನಿಮ್ಮ ಕ್ವಾಲಿಫಿಕೇಷನ್ಗೆ ಲೆಕ್ಕಕ್ಕೆ ಇಲ್ಲ, ನೀವೇ ಹೆದರ್ತಾ ಇದ್ದೀರಿ, ಈ ಥರ ರೆಡಿ ಮಾಡಿ ಸರ್ ಅಂತ ಹೇಳಿದ್ದೀನಿ. ಅವರೆಲ್ಲ ನನ್ನ ಟಚ್ಚಲ್ಲಿ ಇದ್ದಾರೆ, ಹಾಸನ ಪ್ರೊಫೆಸರ್ಸ್ ಎಲ್ಲನೂ. ಅವ್ರು ಇವಾಗ ನಂತರನೇ ಅವರು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನ್ಯಾಯಾಲಯದಲ್ಲಿ ದಾಖಲಾಗುವಂಥ
100 ಕೇಸುಗಳಲ್ಲಿ ಸ್ವಯಂ ವಾದ ಮಂಡಿಸುವಂತಹ ಕೇಸುಗಳು ಯಾವುದು ಇದಾವೆ? ಅದು ಯಾರು ಅದು ಮಾಡ್ತಾ ಇಲ್ಲ. ಸಂಖ್ಯೆ ಎಲ್ಲೋ 1% ಇರಬೇಕು ಆ ರೂಟಲ್ಲಿ. ನನ್ನ ರೂಟಲ್ಲಿ ಬರೋರಿಗೆ 90% ನಾನು 14% ರೆಡಿ ಮಾಡ್ಬಿಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೂ ಕೂಡ ತರಬೇತಿ ಬೇಕು. ನೀವು ಮಾತಾಡಕ್ಕೆ ನಿಮಗೆ ಫಸ್ಟ್ ಸರ್ ನಾನು ಇವಾಗ ಕೌನ್ಸಿಲಿಂಗ್ ಮಾಡಿದ್ರೆ ಕತೆ ಮುಗೀತು. ಎಲ್ಲ ಬರ್ತಿರೋ ಕ್ಲೈಂಟ್ಸ್ ಅದೇ ಹೇಳ್ತಾ ಇರೋದು, ಕೇಸ್ ವಿಷಯ ಬಿಟ್ಬಿಡಿ, ಅರೆ ಯಾವ ಲಾಯರು ಯಾರು ಹೇಳ್ಕೊಡ್ತಾ ಇರೋ ಅಂಥದ್ದು ಒಂದು ನಮ್ಮ ಮನಸ್ಥೈರ್ಯ, ಆಮೇಲೆ ಕೇಸ್ ಹೆಂಗೆ ಇದನ್ನು ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀರಲ್ಲ, ಅದು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ನಾವು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಸರ್ ಅಂತೇಳಿ ಮಾತಾಡಿ ನಂಗೆ ದಿನ ಬೆಳಗಾರೆ ಮೆಸೇಜಸ್ಸು ಅದೆಲ್ಲ ಕೊಡ್ತಾ ಇದ್ದಾರೆ. ಸೊ ಬಾಲಸುಬ್ರಹ್ಮಣ್ಯ ಅವರೇ, ಸ್ವಯಂವಾದ ಮಂಡನೆಯಿಂದ ಕೇಸನ್ನು ಬಹಳ ಬೇಗ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.